ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ದೇವಜನರ ಅನುಭವ ಸಾಕ್ಷಿಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಉಜ್ಜೀವನ ಮತ್ತು ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಎನ್ಕರೇಜ್ ಆಗಿರ್ತದೆ. ಅನೇಕ ಸಂದರ್ಭದಲ್ಲಿ ನಾವು ಬೀಳುವಾಗ ಅನೇಕ ಅನುಭವ ಸಾಕ್ಷಿಗಳು ನಮ್ಮನ್ನು ಹಾಗೆ ಆತ್ಮಿಕ ಜೀವಿತದಲ್ಲಿ ಮುಂದೆ ಹೋಗೋದಕ್ಕೆ ಬಲಪಡಿಸುವಂಥದ್ದು, ಎನ್ಕರೇಜ್ ಮಾಡುವಂಥದ್ದಾಗಿರ್ತದೆ. ನನ್ನ ಪ್ರೀತಿಯ ವೀಕ್ಷಕರೇ, ಇದು ನನ್ನ ಸಾಕ್ಷಿಯ ಕಾರ್ಯಕ್ರಮದಲ್ಲಿ ನೀವು ಹೀಗೆ ಅನೇಕ ಅನುಭವ ಸಾಕ್ಷಿಗಳನ್ನು ಕೇಳಿದ್ದೀರಾ, ಅನೇಕರು ಎನ್ಕರೇಜ್ ಹೊಂದಿದ್ದೀರ ಎಂಬುದಾಗಿ ನೆನೆಸ್ಕೊಳ್ತೇವೆ. ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತಗಳು ಅದು ವಿಶಿಷ್ಟವಾದದ್ದು, ಅದು ನಮ್ಮ ಗಣನೆಗೆ ನಮ್ಮ ಬುದ್ಧಿಗೆ ನಿಲುಕದ ಕಾರ್ಯಗಳಾಗಿರ್ತದೆ. ಅಂಥ ಅನೇಕ ಅದ್ಭುತ ಸಾಕ್ಷಿಗಳು ನಾವು ಈ ಕಾರ್ಯಕ್ರಮದ ಮೂಲಕ ನಾವು ನೋಡಿ ದೇವರು ಮಾಡಿದ ಉಪಕಾರಗಳು ಅಥವಾ ಅದ್ಭುತಗಳು ನೆನೆಸಿ ದೇವರಿಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ. ನಾನು ನೆನೆಸ್ಕೊಳ್ತೇನೆ ನಿಮಗೂ ಸಹ ಇದು ಆಶೀರ್ವಾದಕರವಾಗಿದೆ ಎಂಬುದಾಗಿ. ನಮ್ಮದಲ್ಲಿ ಇವತ್ತು ಕೂಡ ಅನುಭವ ಸಾಕ್ಷಿಗಳನ್ನು ನಮ್ಮಲ್ಲಿ ಹಂಚಿಕೊಡುವುದಕ್ಕಾಗಿ ನಮ್ಮದಲ್ಲಿ ಜಾನ್ ಸಂತೋಷ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಬ್ರದರ್, ಪ್ರೈಸ್ ಲಾರ್ಡ್. ಬ್ರದರ್, ನಿಮ್ಮ ಹೆಸರು ಹೇಳುವಾಗ ನಮ್ಗೆ ಗೊತ್ತಾಗ್ತದೆ ನೀವು ಒಂದು ಕ್ರೈಸ್ತ ಹಿನ್ನೆಲೆಯಿಂದ ಬಂದವರು ಎಂಬುದಾಗಿ. ಹೌದು, ನಾವು ಕ್ರೈಸ್ತ ಹಿನ್ನೆಲೆಯಿಂದ ಬಂದವರು. ಬ್ರದರ್, ನಾವು ನಿಮ್ಮ ಅನುಭವ ಸಾಕ್ಷಿಗೆ ಹೋಗುವ ಮುಂಚೆ ನಿಮ್ಮ ಕುಟುಂಬದ ಹಿನ್ನೆಲೆಯ ಬಗ್ಗೆ ನಾವು ಸ್ವಲ್ಪ ನೋಡೋದಾದರೆ, ನೀವು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ಹುಟ್ಟೂರು ಉಡುಪಿಯ ಯಾವ ಪ್ರಾಂತ್ಯದಲ್ಲಿ? ನಮ್ಮದು ಆ್ಯಕ್ಚುಲಿ ಅಜ್ಜಿ ಎಲ್ಲ ಅಮ್ಮನದು ಫ್ಯಾಮಿಲಿ ಕುಕ್ಕಿಗಟ್ಟೆ, ಕುಂದರ್ ಫ್ಯಾಮಿಲಿ ಅಂತ. ಅಜ್ಜ ಎಲ್ಲ ತುಂಬ ಮಗ್ಗ ಎಲ್ಲ ಇತ್ತು ಮುಂಚೆ. 1960 ಮಗ್ಗ ಶೋಭಾ ಬೇಕರ್ ಇದ್ದಾರೆ, ಅವರದವರೇ ನಮ್ಮದು ರಿಲೇಷನ್ ಅವರು, ಶೋಭಾ ಬೇಕರ್ ಅವರೆಲ್ಲ. ಅಂದ್ರೆ ನಮ್ಮ ಕುಕ್ಕಿಕಟ್ಟೆ ಪ್ರಾಂತ್ಯದಲ್ಲಿ ನಮ್ಮ ಅಜ್ಜಿ ಎಲ್ಲ ಅಂದ್ರೆ ನಿಮ್ದು ಒಂದು ತಂದೆಯದು ಫ್ಯಾಮಿಲಿ ಪಡುಬಿದ್ರೆಯಲ್ಲಿ ಇದ್ದದ್ದು. ತಂದೆ ಫ್ಯಾಮಿಲಿ? ಹೌದು, ತಂದೆಯದು. ನಾವು ಅಂದರೆ ಪಡುಬಿದ್ರೆಯಲ್ಲಿ ಇದ್ದವರು. ನಾವು ಒಂದು 32 years ಆಯ್ತು ಇಲ್ಲಿ ಸುಭಾಷ್ ನಗರಕ್ಕೆ ನಾವು ಶಿಫ್ಟ್ ಮಾಡಿ ಅಲ್ಲಿಂದ. ಅಂದ್ರೆ ಉಡುಪಿ ಶಂಕರಪುರ 32 years ಆಯ್ತು. 32 ವರ್ಷದಿಂದ. ಅಂದ್ರೆ ನೀವು ನಿಮ್ಮ ಬಾಲ್ಯ ಅಂದ್ರೆ ನೀವು ಪಡುಬಿದ್ರೆಯಲ್ಲಿ? ನಾನು ಹೌದು, ನಾವು 14 years ಇರುವಾಗ ಇಲ್ಲಿ ಬಂದು 9th standard ಅಲ್ಲಿ ಓದ್ತಿದ್ದೆ ನಾನು. ಓಕೆ ಬ್ರದರ್, ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ನಿಮ್ಮ ಅಜ್ಜಿ ಎಲ್ಲ ಕುಕ್ಕಿಕಟ್ಟೆಯಲ್ಲಿ ಮಗ್ಗ ಇತ್ತು, ಅದ್ರ ತಂದೆ ತಾಯಿ ಏನು ಮಾಡ್ತಾ ಇದ್ರು? ನಮ್ಮ ತಾಯಿ ಬೀಡಿ ಕಟ್ತಿದ್ರು ಚಿಕ್ಕರುವಾಗ, ನಾವು ಚಿಕ್ಕರುವಾಗ. ಪ್ಲಸ್ ನಮ್ಮ ತಂದೆ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ರು, ಅಕ್ಕಿ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ರು ಪಡುಬಿದ್ರೆಯಲ್ಲಿ ಅಕ್ಕಿ ಮಿಲ್ಲಲ್ಲಿ ಕೆಲಸ. ನಾವು ಇಲ್ಲಿ ನಾನು 9ನೇ ಕ್ಲಾಸ್ ಇರುವಾಗ ಇಲ್ಲಿ ನಾವು ಸುಭಾಷ್ ನಗರ ಬಂದೆವು. ಅದರ ನಂತರ ನಾವು ನಾವು ಪೌಲ್ಟ್ರಿ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ರು. ಓಕೆ, ಅಂದರೆ ನಿಮ್ಮ ಆ ದಿವಸಗಳಲ್ಲಿ ಆರ್ಥಿಕ ನಿಮ್ಮ ಸ್ಥಿತಿಗತಿಗಳು ಹೇಗಿತ್ತು? ತುಂಬ ಟಫ್ ಇತ್ತು. ಅಂದರೆ ನೀವು ಹೇಳುವಾಗನೇ ಗೊತ್ತಾಗ್ತದೆ. ಅಂದರೆ ನಮ್ಮ ಅಮ್ಮ ಎಲ್ಲ ಅಡ್ಜಸ್ಟ್ ಮಾಡಿ ಬೀಡಿ ಎಲ್ಲ ಕಟ್ಟಿ ನಮಗೆ ಅಂಗಿಗೆಲ್ಲ ಇದು ಬರ್ತಾರಲ್ಲ ಇವರು, ವಾರಕ್ಕೆಲ್ಲ ಕಂತಲ್ಲಿ ಎಲ್ಲ ಅಂಗಿ ಅದು ಎಲ್ಲ ತೆಗೆದುಕೊಡ್ತಿದ್ರು. ಅಂದರೆ ಬಹಳ ಕಷ್ಟ ಇತ್ತು. 5 ಜನ ಮಕ್ಕಳು. ಹೌದು. ನೀವು ಅದರಲ್ಲಿ? ನಾನು ಫಸ್ಟ್. ನೀವು ಮೊದಲನವರು. ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಜವಾಬ್ದಾರಿ ಜಾಸ್ತಿ ಇತ್ತು ನನಗೆ. ಹೌದು, ನೀವು ಕಲಿಯುವಂಥ ವಿಷಯದಲ್ಲಿ ಸಹ ಇದ್ದಾಗಲೂ ಆದರೂ ನಿಮ್ಮ ನಂತರದವರು ಎಲ್ಲರೂ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇತ್ತು. ಒಂದು ಹಿರಿಯ ಸ್ಥಾನ ಕಲೀಲಿಕ್ಕೆ ನಮಗೆ ಅಂದರೆ CCF ಅಂತ ಒಂದು ಕ್ರಿಶ್ಚಿಯನ್ ಫಂಡ್ ಕಾರ್ಡ್ಸ್ ಅಂತ, ನ್ಯಾಷನಲ್ ಆ್ಯಕ್ಷನ್ ಫಾರ್ ರೂರಲ್ ಡೆವಲಪ್ಮೆಂಟ್ ಸರ್ವಿಸ್, ಅದರಿಂದ ನನಗೆ ಬೆನಿಫಿಷರಿ ಆಗಿ ನಾನು ಸೇರಿದ್ದೆ. ನನಗೆ ಹಣ ಬರ್ತಿತ್ತು, ತಿಂಗಳು ಇಷ್ಟು ಅಂತ ಹಣ ಕೊಡ್ತಿದ್ರು. ಅದು ಫಾರಿನ್ ಫಂಡಿಂದ ಆ ದಿವಸಗಳಲ್ಲಿ. ಹಾಗಾಗಿ ಸ್ವಲ್ಪ ಕಲೀಲಿಕ್ಕೆ ನಾನು ಹಾಗಾಗಿ PUC ಮಾಡಿದೆ. ಮಾಡಿ ಮತ್ತೆ ನಾನು ಪ್ರಿಂಟಿಂಗ್ ಟೆಕ್ನಾಲಜಿ ಟಾಟಾ TMI ಪಾಲಿಟೆಕ್ನಿಕಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ಅದರಿಂದ ನಿಮಗೆ ಒಂದು ಆರ್ಥಿಕವಾಗಿ ಸಪೋರ್ಟ್ ಆಯಿತು. ಓಕೆ ಬ್ರದರ್, ತಂದೆ ತಾಯಿ ತುಂಬ ಕಷ್ಟದಲ್ಲಿದ್ದರು. ನೀವು 5 ಜನ ಮಕ್ಕಳು, ನೀವು ಹಿರಿಯರು. ನಿಮ್ಮ ನಂತರದವರು ತಮ್ಮ ತಂಗಿ, ಎಷ್ಟು ತಮ್ಮಂದಿರು? 2 ತಮ್ಮಂದಿರು, 2 ತಂಗಿಯಂದಿರು. 2 ತಮ್ಮ 2 ತಂಗಿ. ಓಕೆ, ಸೊ ಅದರಿಂದ ನಿಮಗೆ ಜವಾಬ್ದಾರಿ ಇತ್ತು. ಬ್ರದರ್, ಕಲಿಯೋದಕ್ಕೆ ಕಷ್ಟ ಇತ್ತು ಅಂದರೆ ಏನು, ನಿಮ್ಮ ಆರ್ಥಿಕ ಸ್ಥಿತಿ ಕಷ್ಟ ಇತ್ತು. ಸೊ ನಿಮ್ಮ ಎಜುಕೇಷನ್ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಹೇಳಿದರೆ, ಸ್ವಲ್ಪ ವಿವರವಾಗಿ ಹೇಳೋದಾದರೆ, ನೀವು 9th ನೀವು ಪಡುಬಿದ್ರೆಯಲ್ಲಿ ಇದ್ದೀರಾ. ಕಲಿಯುವುದಲ್ಲಿ ನಿಮ್ಮ ಒಂದು ಹೇಗಿತ್ತು? ನೀವು ಕಲಿಯುವಂಥ ಒಂದು ಆಸಕ್ತಿ ಇತ್ತಾ? ಇಲ್ಲ, ಆಸಕ್ತಿ ಇತ್ತು ಕಲಿಯೋದ್ರಲ್ಲಿ. ನಾನು ಕಲಿಯೋದ್ರಲ್ಲಿ ಆಸಕ್ತಿ ಇತ್ತು. ಆದರೆ ನಮಗೆ ಬ್ಯಾಕ್ ಬೋನ್ ಆಗಿ ಯಾವುದು ಸಪೋರ್ಟ್ ಇರಲಿಲ್ಲ. ಅಂದರೆ ಯಾರು ನಿಮಗೆ ಒಂದು ಸ್ವಲ್ಪ ಸಪೋರ್ಟ್ ಕಲೀಲಿಕ್ಕೆ? ನಮ್ಮ ಫ್ಯಾಮಿಲಿ ಆ್ಯಕ್ಚುಲಿ ಅದು ಎಲ್ಲ ರಿಚ್ ಇದ್ದರು, ಚಿಕ್ಕಪ್ಪ ಅವರೆಲ್ಲ. ಅವರೇನು ಸಪೋರ್ಟ್ ಮಾಡಲಿಲ್ಲ ನಮಗೆ. ಓಕೆ, ಸಪೋರ್ಟ್ ಮಾಡಲಿಲ್ಲ ಆ ಟೈಮಲ್ಲಿ. ಅಂದರೆ ನಾವು
ಸ್ವಲ್ಪ ನಾವು ಬಡವರಾಗಿದ್ದು, ಹಾಗಾಗಿ ಯಾವುದು ಸಪೋರ್ಟ್ ಯಾವುದು ಒಂದು ನಮಗೆ ಹಣ ಸಂಪತ್ತಿರುವಾಗ ಎಲ್ಲರೂ ನಮ್ಮೊಂದಿಗೆ ಇರ್ತಾರೆ, ಆದರೆ ಯಾವುದಿಲ್ಲದಾಗ ಯಾರು ಇರೋದಿಲ್ಲ. ಸಪೋರ್ಟ್ ಇರಲಿಲ್ಲ. ಆ್ಯಕ್ಚುಲಿ 9th ನಾನು ಅಲ್ಲಿ ಕಲ್ತದ್ದು. ನಾವು ಅಂದರೆ ಜನವರಿಯಲ್ಲಿ ಇಲ್ಲಿ ಶಿಫ್ಟ್ ಆಗಿದ್ದು. ಅಂದರೆ ಕಾರಣ ಏನು ನೀವು ಅಲ್ಲಿಂದ ಈ ಕಡೆ ಬರುವುದಕ್ಕೆ? ಅಲ್ಲಿ ನಾವು ತಂದೆ ಮನೆ ಹತ್ತಿರ ಇದ್ದೆವು, ಅಲ್ಲಿ ತುಂಬ ಪ್ರಾಬ್ಲಮ್ ಇತ್ತು, ಹತ್ತಿರ ಇದ್ದೆವು, ಮತ್ತು ಹಾಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಿ ಮತ್ತು ನಾವು ಇಲ್ಲಿ ಇಲ್ಲಿ ಒಂದು ಮನೆನೂ ನಮಗೆ ಇದು ಮಾಡಿದ್ರು, ಆವಾಗ ಇಲ್ಲಿ ಶಿಫ್ಟ್ ಮಾಡಿದ್ವಿ. ದೂರ ಇರಬೇಕಂತ, ತಂದೆ ಮನೆಗಿಂತ ದೂರ ಇರಬೇಕಂತ. ಅಜ್ಜಿ ಮನೆ ಹತ್ತಿರ ಇತ್ತು, ಹಾಗಾಗಿ ಮತ್ತು ದೂರ ಇರಬೇಕಂತ ಅಮ್ಮ ತಂದೆ ಎಲ್ಲ ಯೋಚನೆ ಮಾಡಿ ಇಲ್ಲಿ ಬಂದೆವು. ಮತ್ತು ಪ್ಲಸ್ ನಾವು 9th ಇರುವಾಗ ನಾನು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ ಇತ್ತು ಹತ್ತಿರ, ನಾನು ಬೇರೆಯವರ ಹಿಂದೂ ಒಂದು ಮನೆಯಲ್ಲಿ ಕೂತ್ಕೊಂಡು 3 months ನಾನು ಶಾಲೆ ಕಲ್ತಿದ್ದೆ. ಅಂದರೆ ಇಲ್ಲಿಂದ ಹೋಗುವಷ್ಟು ನಮ್ಮ ಸಾಮರ್ಥ್ಯ ಇರಲಿಲ್ಲ. ತಂದೆ ತಾಯಿ ಇಲ್ಲಿ ಬಂದರೂ ಸಹ ನೀವು ಅಲ್ಲೇ ಇದ್ದೀರಿ? 9th ನಾನು ಮಾತ್ರ ಅಲ್ಲೇ ಇದ್ದೇನೆ. ಇವರೆಲ್ಲ ನನ್ನ ತಮ್ಮ ತಂಗಿ ಎಲ್ಲ ಇಲ್ಲಿ ಬಂದಿದ್ದಾರೆ ಒಟ್ಟಿಗೆ. 3 months ಕಳಿಬೇಕಲ್ಲ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೆ 3.5 months ಅದು ಸಿಲೆಬಸ್ ಮುಗಿಬೇಕಾದ್ರೆ ಆ ಕ್ಲಾಸ್ ಅದು. ನಾನು ಅಂದರೆ ನಮಗೆ ಇಲ್ಲಿಂದ ಹೋಗುವಷ್ಟು ಕೆಪಾಸಿಟಿ ಇರಲಿಲ್ಲ, ಅಲ್ಲಿವರೆಗೆ ಬಸ್ಸಲ್ಲಿ ಹೋಗಿ ನಾವು ಸ್ಕೂಲಿಗೆ ಹೋಗುವಷ್ಟು ಅಲ್ಲಿ ಬಸ್ಸು ಸಹ ಇರ್ತಿರಲಿಲ್ಲ ಮತ್ತು ಅಷ್ಟು ಹಣ ಇರಲಿಲ್ಲ. ಬಸ್ ಇರ್ತಿತ್ತು, ಸಾಧಾರಣ ಬಸ್ ಇರ್ತಿತ್ತು ಆವಾಗ. ನಾನು 1990 1990 ಹಾಗಾಗಿ ತುಂಬ ಕಷ್ಟ ಇತ್ತು. ನಾನೊಂದು ಹಿಂದೂ ಮನೆಯಲ್ಲಿ ಅಲ್ಲಿ ಇದ್ದು, ನಮ್ಮ ಅಜ್ಜ ನನ್ನ ತಂದೆಯದು ಮನೆ ಇದ್ದರೂ ಸಹ ಅವರು ನಮ್ಮನ್ನು ಇದು ಮಾಡಲಿಲ್ಲ, ಅಂದರೆ ಅಷ್ಟು ನಿಮ್ಮ ಮೇಲೆ ಇದು ಮಾಡಲಿಲ್ಲ. ಅದು ನಾನು ಇವಾಗ ಅದು ನೋವಿಲ್ಲ, ಅಂದರೆ ಕ್ರಿಸ್ತನಲ್ಲಿ ಬಂದ ಮೇಲೆ ತುಂಬ ನೋವಿತ್ತು ಮಾತ್ರ ಅದು ಅಲ್ವಾ. ತುಂಬ ನಮಗೆ ಅಂದರೆ ಮನಸ್ಸಿಗೆ ಇದಾಗಿತ್ತು ಆ ಟೈಮಲ್ಲಿ. ಹೀಗೆಲ್ಲ ನಾವು ಅದನ್ನು ಕ್ರಿಸ್ತನ ನಿಮಿತ್ತ ಅದನ್ನು ಶ್ರಮಿಸಿದ್ದೇವೆ, ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡು. ಖಂಡಿತ. ಪ್ರೀತಿಯ ವೀಕ್ಷಕರ, ಸಹೋದರ ಹೇಳಿದ ಹಾಗೆ ಒಂದು ವೇಳೆ ನಮ್ಮ ಎಷ್ಟು ಆಪ್ತರು ನಮ್ಮನ್ನು ನೋಯಿಸಿದ್ರು, ಕ್ರಿಸ್ತನನ್ನು ಕಂಡುಕೊಂಡ ನಾವುಗಳಾದರೆ ನಾವು ಅವ್ರನ್ನು ಮನಪೂರ್ವಕವಾಗಿ ನಾವು ಅವ್ರಿಗೆ ಕ್ಷಮಿಸುವವರಾಗಿರಬೇಕು. ಹೌದು, ಅವ್ರಿಗೆ ಬಹಳ ದುಃಖವಾಯಿತು. ಪಕ್ಕದಲ್ಲಿ ಅವರ ತಂದೆಯ ತಂದೆ ಅಂದರೆ ಇವರ ಅಜ್ಜ ಇದ್ರೂ ಸಹ ಅವರನ್ನು ಸೇರಿಸಲಿಲ್ಲ. ಅಜ್ಜಿ ಮತ್ತು ಚಿಕ್ಕಪ್ಪನವರು ಇದ್ದರೂ ಸಹ ಯಾವುದೇ ರೀತಿಯಲ್ಲಿ ಸಹಕರಿಸದೆ ಅವ್ರನ್ನ ಅಷ್ಟು ಒಂದು ರೀತಿ ಅನ್ಯ ಕುಟುಂಬದಲ್ಲಿ ಅಂದರೆ ಹಿಂದೂ ಕುಟುಂಬದಲ್ಲಿ ಅವರು ಕಲಿಯುವಂಥ ಪರಿಸ್ಥಿತಿ ಬಂದಾಗಲೂ ಸಹ ಸಹಕಾರ ಕೊಡಲಿಲ್ಲ. ಆದರೆ ಪ್ರೀತಿಯ ವೀಕ್ಷಕರು, ಇವತ್ತು ಹೇಳಿದರು ಅವರು, ನಾನು ಅವರನ್ನು ಮನಪೂರ್ವಕವಾಗಿ ಕ್ಷಮಿಸಿದ್ದೇನೆ ಎಂಬುದಾಗಿ. ನಿಜವಾಗಿ ಇದು ಒಂದು ಕ್ರೈಸ್ತ ವಿಶ್ವಾಸದಲ್ಲಿ ಇರಬೇಕಾದಂಥ ಮುಖ್ಯವಾದ ಗುಣ. ನಾವು ಕ್ಷಮಿಸುವುದಾದರೆ ದೇವರು ನಮ್ಮನ್ನು ಕ್ಷಮಿಸುವನಾಗಿದ್ದಾನೆ. ಖಂಡಿತ ಬ್ರದರ್, ನೀವು ಹೇಳುವಂಥ ಒಂದು ಮಾತು ಬಹಳ ಎನ್ಕರೇಜ್ ಆಗಿರ್ತದೆ. ಯಾಕಂದರೆ ಎಷ್ಟೋ ನೋವು ಕೊಟ್ಟಂಥವರು ನಾವು ಕ್ರಿಸ್ತನಲ್ಲಿ ಬರೋ ಮುಂಚೆ ಇದ್ದಾರೆ, ಆದರೆ ಕ್ರಿಸ್ತನಲ್ಲಿ ಬಂದ ನಂತರ ಇದ್ದಾರೆ. ಆದರೆ ನಾವು ಅವ್ರನ್ನು ಕ್ಷಮಿಸದೇ ಇದ್ರೆ ನಮ್ಮ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನಿಮ್ಮ ಒಳ್ಳೆಯ ಮಾತು ನಮಗೆ. ನಾವು ಅಲ್ಲಿ ಇರುವಾಗ ಸಹ ಅಲ್ಲಿ ಹಿಂದೂ ಕುಟುಂಬದಲ್ಲಿ ಅವರಿಗೆಲ್ಲ ತುಂಬ ಗೇರು ಬೀಜದ ಮರ ಉಂಟು. ನಾವು ಬೆಳಿಗ್ಗೆ ಅಲ್ಲಿ ಗೇರು ಬೀಜ ಎಲ್ಲ ತೆಗೆದುಕೊಟ್ಟು ಅವರಿಗೆ ಮತ್ತೆ ಸ್ಕೂಲಿಗೆಲ್ಲ ಹೋಗ್ತಿದ್ವಿ. ಪ್ಲಸ್ ನಂದು ನಾವು ಅಲ್ಲಿರುವಾಗ ಅಲ್ಲಿ ಅವರಿಗೆ ಹೆಲ್ಪ್ ಮಾಡಬೇಕು. ಹೌದು, ಖಂಡಿತ. ಹಾಗಾಗಿ ಕೆಲವೊಮ್ಮೆ ನಮಗೆ ಓದಲಿಕ್ಕೆ ಸಹ ಕಷ್ಟ ಆಗ್ತದೆ. ಸಂಜೆ ಬಂದೇವೆ ಸಹ ತುಂಬ ಗೇರು ಬೀಜ ಮರ ಇತ್ತು, ಗೇರು ಬೀಜಕ್ಕೆಲ್ಲ ಹೋಗ್ತಿದ್ದೆ. ಆ ಟೈಮ್ ಗೇರು ಬೀಜ ಟೈಮ್. ಹೌದು, ಅದು ಟೈಮ್ ಗೇರು ಬೀಜ. ಹಾಗಾಗಿ ನಾನು ತುಂಬ ಟಫ್ ಆಗ್ತಿತ್ತು ನನಗೆ. ಅದು ನಾನು ಅಡ್ಜಸ್ಟ್ ಮಾಡಿದ್ದೆ ಅವಾಗ. ಅದು ಸಹ ಅದು ಇದು ಮನೆ ಅಲ್ಲ, ದೊಡ್ಡ ಅವರ ಮನೆ ಸಹ ದೊಡ್ಡ ಇದು. ಹೌದು, ಗೋಡೆ ಕಟ್ಟಿದ್ದಾರೆ. ಇದು ಮನೆಯಲ್ಲಿದ್ದು ಎಂಥದ್ದು ಗುಡಿಸಲು ಮನೆಯಲ್ಲಿ ನಾನು ಅದು 9th ನಾನು ಇದು ಮಾಡಿ ಕಲಿತದ್ದಲ್ವಾ. ಓಕೆ, ಖಂಡಿತ ದೇವರು ನಿಮ್ಮನ್ನು ಮಾನಿಸುವನಾಗಿದ್ದಾನೆ. ಬ್ರದರ್, ಆ ರೀತಿಯಲ್ಲಿ ಕಲಿತು ಕಷ್ಟಗಳಲ್ಲಿ ನೀವು ಬಂದಿರಿ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕಾಗ್ತದೆ ಬ್ರದರ್, ನೀವು ಒಂದು ಕ್ರೈಸ್ತ ಹಿನ್ನೆಲೆಯಲ್ಲಿದ್ದೀರಿ. ನಿಮ್ಮ ಭಯಭಕ್ತಿಯ ಅಥವಾ ಭಕ್ತಿಯ ಜೀವಿತ ಹೇಗಿತ್ತು? ಅಂದರೆ ಭಕ್ತಿ ಇತ್ತು, ಭಯ ಇರಲಿಲ್ಲ. ಅಂದರೆ ಭಕ್ತಿ ಇತ್ತು, ಅದಕ್ಕೆ ಕೇಳಿದ್ದು. ಭಯ ಇರಲಿಲ್ಲ, ಭಯ ಇತ್ತು. ಅಂದರೆ ಹೋಗ್ತೇವೆ ಬರ್ತಿದ್ದೆವು, ಅಂದರೆ ಒಂದು ಇದಿಲ್ಲ, ಫೀಲಿಂಗ್ಸ್ ಇರಲಿಲ್ಲ. ನಾವು ಚರ್ಚ್ ಹೋಗ್ತಿದ್ದೆವು, ಚರ್ಚ್ ತಪ್ಪದೇ ಹೋಗ್ತಿದ್ದೆವು, ಆಲ್ಮೋಸ್ಟ್ ತಪ್ಪದೇ ಹೋಗ್ತಿದ್ದೆವು. ಪ್ರಾರ್ಥನೆ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ ರೆಗ್ಯುಲರ್, ಹೇಗೆ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಿದ್ದೆವು. ಏನೂ ಇಫೆಕ್ಟ್ ಇರಲಿಲ್ಲ. ಅಂದರೆ ಒಂದು ಸಂಪ್ರದಾಯದ ರೀತಿಯಲ್ಲಿ ಒಂದು ಟ್ರೆಡಿಷನ್ ಆಗಿ ಮಾಡ್ತೇವೆ. ಅಂದರೆ ಆ ಅನುಭವ ನಮಗೆ ಕ್ರಿಸ್ತನಲ್ಲಿ ಬರದಿದ್ರೆ, ಕ್ರಿಸ್ತನ್ ನಮ್ಮ ಒಳಗೆ ಬರದಿದ್ರೆ ಅನುಭವ ನಮಗೆ ಬರಲಿಕ್ಕೆ ಆಗಲ್ಲ. ಇವನ್ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಿರ್ಲಿಲ್ಲ. ನಾವು ಒಂದು ಬುಕ್ ಹಿಡಿದು ಡೈಲಿ ಸೋಮವಾರ ಪ್ರಾರ್ಥನೆ, ಮಂಗಳವಾರ ಪ್ರಾರ್ಥನೆ, ಬುಧವಾರ ಪ್ರಾರ್ಥನೆ ಅಂತ ಬುಕ್ಸ್ ಇತ್ತು. ಆ ಬುಕ್ಸ್ ಥ್ರೂ ನಾವು ಪ್ರೇಯರ್ ಮಾಡ್ತಿದ್ವಿ, ಬುಕ್ಸನ್ನು ಓದ್ತಿದ್ದು. ಓಕೆ, ಪ್ರೇಯರ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಅದು ನಾವು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇದ್ದು. ಚರ್ಚಲ್ಲಿ ಸಹ ಇರುವಾಗ ಯೂತ್ ಸೆಕ್ರೆಟರಿ ಆಗಿದ್ದೆವು ಅಲ್ವಾ. ಚರ್ಚ್ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಾವಿದ್ದೆವು, ನಾನು ನಮ್ಮ ಫ್ರೆಂಡ್ಸ್. ಬ್ರದರ್, ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಈಗ ಯೌವನ ಅಂದರೆ ನೀವು 9ನೇ ಕ್ಲಾಸು, ತಂದೆ ತಾಯಿಯಿಂದ ಬಿಟ್ಟು ಅಗಲುವಂಥ ಪರಿಸ್ಥಿತಿ, ಫ್ರೆಂಡ್ಸ್ಗಳಿರ್ತಾರೆ, ಯೌವನ ಪ್ರಾಯ.
ಸೊ ಆ ದಿವಸಗಳಲ್ಲಿ ನಿಮಗೆ ಎಡವುವ ಅಥವಾ ದಾರಿ ತಪ್ಪುವಂಥ ಅವಕಾಶ ಇರ್ತಿತ್ತು, ಸಾಧ್ಯ ಇರ್ತಿತ್ತು. ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಸಹ, ಶಾಲೆ ಫ್ರೆಂಡ್ಸ್ಗಳು ಎಲ್ಲಿದ್ದರೂ ಸಹ ಸೊ ಅವಕಾಶ ಇರ್ತಿತ್ತು. ಆ ದಿವಸಗಳಲ್ಲಿ ನೀವು ತಪ್ಪಾದ ಮಾರ್ಗ ಹಿಡಲಿಕ್ಕೆ ಸಾಧ್ಯವಾಯಿತಾ ಅಥವಾ ಹೇಗೆ? ಯಾವುದು 9th ಸ್ಟ್ಯಾಂಡರ್ಡಲ್ಲಿ? 9th ಅಥವಾ ಮುಂದುವರಿದಂದರೆ ತಪ್ಪಾದ ಮಾರ್ಗ ಅಂದರೆ ಚಾನ್ಸಸ್ ಇತ್ತು ತುಂಬ. ತಪ್ಪಾದ ಮಾರ್ಗ ಅಂದರೆ ನಾನು 10th ಆಗಿ PUC ಮಾಡಿದ್ದು ಇನ್ನಂಜೆಯಲ್ಲಿ, 10th ಮತ್ತು PUC ಇನ್ನಂಜೆ ಮಾಡಿದ್ದು. ಪ್ಲಸ್ ನಾನು ಇನ್ನಂಜೆ ಆದಮೇಲೆ ನಾನು TMA ಪಾಲಿಟೆಕ್ ಮಣಿಪಾಲ್ ಅಂದರೆ ಗೊತ್ತುಂಟು ನಿಮಗೆ. ತುಂಬ ಚಾನ್ಸಸ್ ಇತ್ತು. ಬಟ್ ದೇವರ ಕೃಪೆಯಿಂದ ನಾನು ಯಾವುದಕ್ಕೆ ಬೀಳಲಿಲ್ಲ. ಇವನ್ ನನ್ನ ಫ್ರೆಂಡ್ಸ್ ಶಾಲೆಗೆ ಬಂಕ್ ಹಾಕಿ ಯಾವುದಾದ್ರು ಪಿಕ್ಚರ್ ನೋಡಲಿಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತಿದ್ರು. ನಾನಂತೂ ಹೋಗಲಿಲ್ಲ, ನನಗೆ ಬೇಡ. ಅಂದರೆ ನಾನು ಅದೇ ಹೇಳಿದ್ದು, ಒಂದು ಭಕ್ತಿ ಇತ್ತು ನಿಮ್ಮಲ್ಲಿ. ಹೌದು. ಮತ್ತೊಂದು ಒಂದು ಇದ್ದಿತ್ತು ನನ್ನಂದ್ರೆ ಬೇಡ ನನಗೆ. ನಾನು ಕಾಲೇಜಲ್ಲಿರುವಾಗ ಸೆಕೆಂಡ್ ಇಯರ್ ಪ್ರಿಂಟಿಂಗಲ್ಲಿ ಕೋರ್ಸ್ ಮಾಡ್ತಿರುವಾಗ ನಾವು ಯಾವುದು ಸ್ಪೋರ್ಟ್ ಡೇ ದಿವಸ ನಮ್ಮ ಕ್ಲೋಸ್ ಫ್ರೆಂಡ್ಸ್, ಬೇರೆ ತುಂಬ ಫ್ರೆಂಡ್ಸ್ ಇದೆ, ನಮ್ಮ ಕ್ಲೋಸ್ 4-5 ಫ್ರೆಂಡ್ಸ್ ಅವರೆಲ್ಲ ಸ್ಮೋಕ್ ಮಾಡಿದರು. ನನಗೆ ಫೋರ್ಸ್ ಮಾಡಿದ್ದು ಸ್ಮೋಕ್ ಮಾಡಿ ಅಂತ. ಆ್ಯಕ್ಚುಲಿ ಅಲ್ಲಿ ಬಂಡೆಯಲ್ಲಿ ಕೂತ್ಕೊಂಡಲ್ಲಿ ಮಣಿಪಾಲದಲ್ಲಿ ಸ್ಮೋಕ್. ನಾನು ಅವರಿಗೆ ಹೇಳಿದೆ ನನಗೆ ಸ್ಮೋಕ್ ಬೇಡ, ನನಗೆ ಅಗತ್ಯ, ನನಗೆ ಒಳ್ಳೆ ಆಗೋದಿಲ್ಲ ಅಂತ. ಅವ್ರು ಫೋರ್ಸ್ ಮಾಡಿದ್ದು ಇನ್ನೊಮ್ಮೆ 2-3 ಏನು ಆಗೋದಿಲ್ಲ ಮಾಡಿ, ಒಮ್ಮೆ ಮಾಡಿ ಅಂತ. ನಾನು ಒಂದು 2-3 ಸಾರಿ ಹೇಳಿದೆ. ಮತ್ತೆ ಹೇಳಿದೆ ಅವರಿಗೆ, ನಿಮ್ಮ ಫ್ರೆಂಡ್ಶಿಪ್ ಇಲ್ಲದಿದ್ದರೆ ತೊಂದರೆ ಇಲ್ಲ, ನಾನು ಸ್ಮೋಕ್ ಮಾಡೋದಿಲ್ಲ ಅಂತ ಸ್ವಲ್ಪ ಹೊರಟಾಗಿ ಮಾತಾಡಿ ನಾನು ಆಚೆ ಹೋದೆ. ಓಕೆ, ನಿಜವಾಗಿ ಆ ತೀರ್ಮಾನ ನಮ್ಮನ್ನು ಸ್ಥಿರಪಡಿಸ್ತದೆ ಖಂಡಿತವಾಗಿ. ಅದಕ್ಕೋಸ್ಕರ ನಾನು ವೀಕ್ಷಕರು ನೋಡುವ ವೀಕ್ಷಕರಿಗೆ ಸಹ ಹೇಳುವುದು, ಅವರ ಮಗ ಏನಾದರೂ ಬೇರೆಯವರಿಗೆ ಬ್ಲೇಮ್ ಮಾಡೋದಿಲ್ಲ. ಅವನ ಕೈಯಲ್ಲಿ ಇರ್ತದೆ, ಅವಳ ಕೈಯಲ್ಲಿ ಇರ್ತದೆ. ಬೇಡ ಅಂದರೆ ಬೇಡ, ಯಾಕೆ ಬೇಕು? ಖಂಡಿತ ನಿಜವಾಗಿ. ಪ್ರೀತಿಯ ವೀಕ್ಷಕರೇ, ನಮ್ಮನ್ನು ನೋಡುವಂಥ ಅನೇಕ ಯೌವನಸ್ಥರಿರ್ಬೋದು, ಇವತ್ತು ಸಹೋದರ ಹೇಳುವ ಹಾಗೆ ಒಂದು ವೇಳೆ ಅವರು ಕ್ರಿಸ್ತನಲ್ಲಿ ಬರುವ ಮುಂಚೆನೇ ಅವರಲ್ಲಿ ಒಂದು ತೀರ್ಮಾನ ಇತ್ತು. ಏನಂತ ಹೇಳಿದರೆ, ನನಗೆ ತಪ್ಪಾದ ಮಾರ್ಗ ಬೇಡ, ತಪ್ಪಾದ ಸಂಗತಿ ಬೇಡ. ಫೋರ್ಸ್ ಮಾಡುವಂಥವ್ರು ಅಥವಾ ಒತ್ತಾಯ ಮಾಡುವಂಥ ಅನೇಕ ಜನಗಳಿರ್ಬೋದು, ಅನೇಕ ಫ್ರೆಂಡ್ಸ್ಗಳಿರ್ಬೋದು, ಅವರ ಮಧ್ಯದಲ್ಲಿ ನಾವು ಕ್ರಿಸ್ತನ ಸಾಕ್ಷಿಗಳಾಗಿರಬೇಕು. ಪ್ರೀತಿಯ ವೀಕ್ಷಕರೇ, ಒಂದು ತೀರ್ಮಾನ ತೆಗೆದುಕೊಂಡು ನಾವು ಕ್ರಿಸ್ತನಿಗಾಗಿ ನಿಲ್ಲೋಣ ಎಂಬುದಾಗಿ ಹೇಳುತ್ತಾ ಮುಂದುವರೆದು ನಾವು ಪ್ರಶ್ನೆ ಕೇಳೋಣ. ಬ್ರದರ್, ನಿಜವಾಗಿ ನಿಮ್ಮ ಒಂದು ತೀರ್ಮಾನ ಅವತ್ತು ಮಾಡಿದ ತೀರ್ಮಾನ ಅನೇಕ ತಪ್ಪಾದ ಮಾರ್ಗವನ್ನು ಹಿಡಿಯುವಂತೆ ತಪ್ಪಿಸಿತು. ಒಂದು ಹೇಳಲಿಕ್ಕೆ ಬಯಸ್ತೇನೆ, ಆವಾಗ ನಮ್ಮ ಹತ್ರ ಒಂದು ದುಡ್ಡು ಇರಲಿಲ್ಲ. ಹೌದು, ಅದು ದೇವರ ಕೃಪೆ. ಇನ್ನೊಂದು ದುಡ್ಡು ಇರ್ತಿರ್ತಿತ್ತು, ಬೇಬಿ ನಾನು ಸಹ ದುಡ್ಡಿತ್ತು, ನಾನು ಸಹ ಬೀಳುವ ಚಾನ್ಸಸ್ ಇತ್ತು. ಆದರೂ ಸಹ ದೇವರಿಗೆ ಸ್ತೋತ್ರ ಹೇಳ್ತೀನಿ, ದೇವರ ಕೃಪೆ ನಡೆಸಿದ್ದು ಮಾತ್ರ. ದೇವರ ಕೃಪೆ ನಾನು ಹೇಳ್ತೇನೆ. ಇಲ್ಲದ್ರೆ ಅದೊಂದು ಯೌವನಸ್ಥರು, ನಾನೆಷ್ಟು 19 ಇಯರ್ಸ್ ಆವಾಗ 17 ಆಗಿ PUC ಆದದ್ದು. 19 ಇಯರ್ಸ್ ನನ್ನದು ಆವಾಗ ನಡೀತಾ. ಆವಾಗ ಅದು ಬೀಳುವ ಟೈಮೇ. ದೇವರ ಕೃಪೆ ಅಂತ ಹೇಳ್ತೇನೆ ನಾನು ನಿಜವಾಗಿ. ಪ್ರೈಸ್ ಗಾಡ್. ಬ್ರದರ್, ನೀವು ನಾನು ಪುನಃ ಹಿಂದಕ್ಕೆ ಬರ್ತೇನೆ. 9ನೇ ಕ್ಲಾಸಲ್ಲಿ ನೀವು ಅಲ್ಲಿ ಕಂಪ್ಲೀಟ್ ಮಾಡಿ ಈ ಪ್ರಾಂತ್ಯಕ್ಕೆ ಬಂದಿರಿ. ಆಮೇಲೆ ನಿಮ್ಮ ಎಜುಕೇಷನ್ ಎಲ್ಲ ಮುಂದುವರಿಸಿದ್ರಿ, ಇನ್ನಂಜೆ ಶಾಲೆಯಲ್ಲಿ ನೀವು ಕಲ್ತ್ರಿ. ಹಾಗೆ ಹೈಯರ್ ಎಜುಕೇಷನ್ ಮಾಡಿ ನೀವು ಡಿಪ್ಲೊಮಾ ಕಲೀಲಿಕ್ಕೆ ಅಥವಾ ಡಿಪ್ಲೊಮಾ ಕಲೀಲಿಕ್ಕೆ ಹೋದ್ರಿ. ಸೊ ಆ ಡಿಪ್ಲೊಮಾಗೆ ಕಲಿಬೇಕಂತ ಆಸೆ ನಿಮಗೆ, ಅಥವಾ ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅದು ಅಂದರೆ ಅದು ಸಹ CCF ಅವರ ಅಂಕಲ್ ಇದ್ದರು, ಒಬ್ಬರು ಮಾಸ್ಟರ್ ಅವರು, ನಾವು ಅಂಕಲ್ ಅಂತ ಕರಿತಿದ್ರು. ಅಂದರೆ ಅವರು ಸೋಷಲ್ ವರ್ಕರ್ ಮೋಹನ್ ಮನೋರಾಜ್ ಅಂತ ಮೈಸೂರಿನವರು. ಅವರು ತುಂಬ ನನಗೆ ಬ್ಯಾಕ್ ಬೋನ್ ಆಗಿ ಇದ್ದರು. ಆ್ಯಕ್ಚುಲಿ ಅವರು ಇದರಲ್ಲಿ ನೋಡಿ, ಒಂದು ಆ್ಯಡ್ ನೋಡಿ ಹೀಗೆ ಕೋರ್ಸ್ ಉಂಟು ಸೇರ್ತೀನಿ ಅಂತ. ಮತ್ತು ನಾನು ಆ ರೀತಿಯಿಂದ ಸೇರಿದ್ದು. ಈಗ ನನ್ನ ಫ್ರೆಂಡಿಗೆ ಸಹ ನನ್ನ ಹತ್ರ ಸೇರಿಸಿದ್ದ, ಬಟ್ ಅವರೀಗ ಪ್ರೆಸ್ ಹಾಕಿದ್ದಾರೆ ಉಡುಪಿಯಲ್ಲಿ, ಪ್ರವೀಣ್ ಅಂತ. ನಾವಿಬ್ಬರು, ನಾನು ಅವನನ್ನು ಸಹ ಇದು ಮಾಡಿ ಎನ್ಕರೇಜ್ ಮಾಡಿ ನಾವು ಸೇರಿದೆ. ಹಾಗಾಗಿ ನಾವು ಸೇರಿದೆ. ಮತ್ತು ಲಾಸ್ಟ್ ಫೈನಲ್ ಇಯರ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಸಹ ನನ್ನ ಹತ್ರ ಹಣ ಇರಲಿಲ್ಲ. ಆ್ಯಕ್ಚುಲಿ ಅವ್ರು ಟೈಪ್ ಮಾಡಿ ಇದು ಮಾಡಬೇಕು. ಅವರ ಅಂಕಲ್ ಆಫೀಸಲ್ಲಿ ಕೂತ್ಕೊಂಡು ನೈಟ್ ನನಗೋಸ್ಕರ ಟೈಪ್ ಮಾಡಿ ಕೊಟ್ಟಿದೆ. ಅದು ಇವಾಗ ಸಹ ನೆನಪುಂಟು ನನಗೆ. ಮೋಹನ್ ಮನೋರಾಜ್ ಅಂತ. ಈಗ ಅವರು ಹಾಸನದಲ್ಲಿದ್ದಾರೆ ಒಂದು NGO ಕಂಪನಿಯಲ್ಲಿ. ಓಕೆ. ಸೊ ಈ ಕಷ್ಟದ ಸಮಯದಲ್ಲಿಯೂ ಸಹ ದೇವರು ನಿಮ್ಮೊಂದಿಗಿದ್ದು ಒಂದು ರೀತಿಯಲ್ಲಿ ಅದ್ಭುತವಾಗಿ ನಡೆಸಿದ, ನಿಮಗೆ ಬೇಕಾದಂಥ ಅನುಕೂಲವಾದಂಥ ವಾತಾವರಣವನ್ನು, ಅನುಕೂಲವಾದ ವ್ಯಕ್ತಿಗಳನ್ನು ನಿಮಗೆ ಒದಗಿಸಿಕೊಟ್ಟು ಒಂದು ಅದ್ಭುತವಾಗಿ ನಡೆಸಿದ. ಬ್ರದರ್, ಆ ದಿವಸಗಳಲ್ಲಿ ನೀವು ಆ ಕಲಿತಂಥ ಒಂದು ಸಬ್ಜೆಕ್ಟ್ ಅಥವಾ ನೀವು ಏನು ಪ್ರಿಂಟಿಂಗ್, ಅದು ಇವತ್ತು ನಿಮಗೆ ಆಶೀರ್ವಾದವಾಯಿತಾ? ರಿಯಲಿ ಆಶೀರ್ವಾದವಾಯಿತು. ದೇವರು ಆ್ಯಕ್ಚುಲಿ ಅದು ಡಿಪ್ಲೊಮಾ ಸಹ ಅಲ್ಲ, ನಾನು ಅದು 2 years ಕೋರ್ಸ್. ಡಿಪ್ಲೊಮಾಗೆ ಹಣ ಇರಲಿಲ್ಲ, ಅದೇ 2 years ಮಾಡಿದ್ದು. ಅಂದರೆ ತುಂಬ ಡಿಪ್ಲೊಮಾ ತುಂಬ ಡೊನೇಷನ್ ಎಲ್ಲ ಕಟ್ಟಲಿಕ್ಕೆ 2 years ಮಾತ್ರ ಮಾಡಿ ಸರ್. ಲೈಕ್ ITI ಆಗಿ ಒಂದು ವೊಕೇಶನಲ್ ಕೋರ್ಸ್ ಆಗಿ ಅದು. ಆ ದೇವರು ಅದ್ಭುತವಾಗಿ ಆ್ಯಕ್ಚುಲಿ ನನ್ನ ಇದಕ್ಕೆ
ಆ ಒಂದು ಸರ್ಟಿಫಿಕೇಟ್ಗೆ ಎಲ್ಲಿ ಅದು ಇದೇ ಇಲ್ಲ. ಅಂದರೆ ಒಂದು ಜಸ್ಟ್ ಆಪರೇಟರ್ ಆಗಿ ಚಿಕ್ಕ ಅಸಿಸ್ಟೆಂಟ್ ಆಗಿ ಇರುವಂಥದ್ದು. ಅದು ದೇವರು ಅಂದರೆ ಪ್ಲ್ಯಾಂಟ್ ಮ್ಯಾನೇಜರ್ ತಕ್ಕ ನಾನು ಕರ್ಕೊಂಡು ಹೋಗಿದ್ದೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ದೇವರು ತೆರೆಯುವುದ ಮಾರ್ಗ ಉಂಟಲ್ಲ, ಅದು ನಿಜವಾಗಿ ಆಶೀರ್ವಾದಕರವಾದದ್ದು. ನಿಜವಾಗಿ ದೇವರಿಗೆ ನಿಜ ಸ್ತೋತ್ರ ಹೇಳ್ತೀನಿ. ನನ್ನದು ಅದು ನನಗೆ ನನ್ನ ಸರ್ಟಿಫಿಕೇಟ್ಗೆ ಸಾಧ್ಯವಿಲ್ಲ, ಇಮೇಜ್ ಮಾಡಲಿಕ್ಕೆ ಸರ್. ಪ್ಲ್ಯಾಂಟ್ ಮ್ಯಾನೇಜರ್ ಅಂದರೆ ಅದು ದೊಡ್ಡ ಪೋಸ್ಟ್. ಹೌದು, ಅದಕ್ಕೆ ಬಿ ಸರ್ಟಿಫಿಕೇಟ್ ಬೇಕು, ಇಲ್ಲದ್ರೆ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಬೇಕು. ಇವನ್ ನಾನು ಡಿಗ್ರಿ ಮಾಡಲಿಲ್ಲ, PUC ಮಾತ್ರ ಮಾಡಿ. ಹೌದು, ದೇವರು ಅಲ್ಲಿವರೆಗೆ ಕರ್ಕೊಂಡು ಹೋಗಿದ್ದಾರೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಅದೇ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಬ್ರದರ್, ನಾವು ಆಶೀರ್ವಾದಕ್ಕಾಗಿ ಪ್ರಯತ್ನ ಮಾಡ್ಬೋದು, ಆದರೆ ದೇವರು ಕೊಡುವಂಥ ಆಶೀರ್ವಾದದ ನೆಲೆಗಳು ಶೂರ್. ದೇವರು ಅದಕ್ಕಾಗಿ ಎಲ್ಲ ಮಾರ್ಗವನ್ನು ನಿಮಗೆ ಮೊದಲೇ ನೀವು ಈ ರೀತಿಯಲ್ಲಿ ಇರಬೇಕೆಂಬುದಾಗಿ ಆತನ ಆಲೋಚನೆ ಇತ್ತು ಅಲ್ವಾ ಬ್ರದರ್? ನನ್ನ ಪ್ರೀತಿಯ ಸಹೋದರರೇ, ಇವತ್ತು ಸಹೋದರ ಹೇಳುವ ಹಾಗೆ ಒಂದು ವೇಳೆ ನಮ್ಗೆ ಗೊತ್ತಿಲ್ಲ ಹೇಗೆ ನಮ್ಮ ಜೀವಿತ ಮುಂದುವರಿಯುತ್ತದೆ ಎಂಬುದಾಗಿ, ಆದರೆ ದೇವರ ಕೈಯಲ್ಲಿ ನಾವು ಒಪ್ಪಿಸುವುದಾದರೆ ಆತನೆಲ್ಲವೂ ನಮಗೋಸ್ಕರ ಸಿದ್ಧವಾಗಿ ಅನುಕೂಲವಾಗಿ ಮಾಡುವವನಾಗಿದ್ದಾನೆ. ಸಹೋದರ ಜೀವಿತದ ಅನುಭವ ಸಾಕ್ಷಿಗೆ ನಾವು ಕೇಳ್ತಿದ್ದೇವೆ. ಕಲಿತದ್ದು ಏನಿಲ್ಲ, ಆದರೆ ಅವರನ್ನು ಉನ್ನತವಾದ ಪ್ಲ್ಯಾಂಟ್ ಮ್ಯಾನೇಜರ್ ಲೆವೆಲ್ಗೆ ದೇವರವನ್ನು ನಡೆಸಿದರು. ಬ್ರದರ್, ಈಗ ನಾವು ಮುಖ್ಯದ ವಿಷಯಕ್ಕೆ ಬರುವುದಾದರೆ, ನೀವು ಯೇಸು ಕ್ರಿಸ್ತನ ಕಂಡುಕೊಳ್ಳುವುದಕ್ಕೆ ಇರುವಂಥ ಆ ಒಂದು ಮಾರ್ಗ ಏನಾಗಿತ್ತು? ಹೇಗೆ ನೀವು ಯೇಸು ಸ್ವಾಮಿಯನ್ನು ನಿಜವಾಗಿ ಕ್ರಿಸ್ತನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಯಿತು? ಅಂದರೆ ನಾವು ಚರ್ಚಿಗೆಲ್ಲ ಹೋಗ್ತಿದ್ದೆವು, ಅಂದರೆ ಪ್ರಸಂಗ ಎಲ್ಲ ಕೇಳ್ತಿದ್ದೆವು, ಆದರೆ ಏನು ಅಂದರೆ ಒಂದು ಅದು ಒಳಗೆ ಹೋಗ್ತಿರ್ಲಿಲ್ಲ. ಕೇಳ್ತಿದ್ದೆವು, ಒಂದು ಪಾಠ ಕೇಳಿದ್ದಕ್ಕೆ, ಅಂದರೆ ಪಾಠ ಆದರೂ ಸಹ ಒಳಗೆ ಹೋಗ್ತಿದ್ದ. ಈವನ್ ಯಾವುದಾದ್ರು ಮೀಟಿಂಗ್ ಇದ್ರೂ ಸಹ, ಸ್ಪೆಷಲ್ ಮೀಟಿಂಗ್ ಇದ್ರೂ ಸಹ ನಾವೆಲ್ಲ ಕಡೆ ಸ್ಪೆಷಲ್ ಮೀಟಿಂಗ್ ಸಹ ಹೋಗ್ತಿದ್ರು ಅನಿಸ್ತದೆ. ಚರ್ಚೆಯಲ್ಲಿ ಸಹ ನಾವು ಮೀಟಿಂಗ್ ಎಲ್ಲ ಕೆಲವೊಂದು ಹೋಗ್ತಿದ್ವಿ. ನಾವು ಸಹ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದೆವು. ಆ್ಯಸ್ ಎ ಯೂತ್ ಸೆಕ್ರೆಟರಿ ಆಗಿದ್ದು, ಯೂತ್ ಪ್ರೋಗ್ರಾಮ್ಸ್ ಎಲ್ಲ ಕೆಲವೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿದ್ದೆವು. ಆದರೂ ನಮ್ಗೆ ಏನಾಯಿತು ಮತ್ತೆ ಅಂದರೆ ನಾನು ನನ್ನ ತಂಗಿಗೆ ಮದುವೆ ಆಯಿತು. ತಂಗಿಗೆ ಮದುವೆ 19 years ಇರುವಾಗ ಅವಳಿಗೆ ಮದುವೆ ಆಯಿತು. ಮದುವೆಗೆ 3 months ನಂತರ ಅವಳು ಸ್ವಲ್ಪ ಸೈಕೇಟ್ರಿ ಟೈಪಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿ. ದೊಡ್ಡ ತಂಗಿ ಸಂಗೀತ ಅಂತ ನನ್ನ ತಂಗಿ, ಅವಳು ತುಂಬ ಸೈಕೇಟ್ರಿಯಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ಳು. ಮದುವೆ ಆದ ನಂತರ, ಮದುವೆಯಾಗಿ 3 ತಿಂಗಳ ನಂತರ. ಅದಕ್ಕೋಸ್ಕರ ಅವ್ರ ಗಂಡನ ಮನೆ ಬಿಟ್ಟು ನಮ್ಮ ಮನೆಗೆ ಬರಬೇಕಾಯಿತು. ಪರಿಸ್ಥಿತಿ ನಮ್ಮದು ಕಷ್ಟ. ನಾನು ಅವಾಗ ಲವಿನ ಪ್ರಿಂಟರ್ಸಲ್ಲಿ ಜಸ್ಟ್ ಪ್ರಿಂಟರ್ ಆಗಿ ಕೆಲಸ ಮಾಡ್ತಿದ್ದೆ. ಒಂದು 5,000 ಸ್ಯಾಲ್ರಿಗೆ, 4-5 ಸಾವಿರ ಸ್ಯಾಲ್ರಿಗೆ ಸ್ಯಾಲ್ರಿ ಮಾಡ್ತಿದ್ದೆ. ತುಂಬ ಟಫ್ ಆಯಿತು ಆವಾಗ. ಅಂದರೆ ಯಾವ ಇಸ್ವಿಯಲ್ಲಿ? 2000 ಇರ್ಬೋದು. ಅದು ಟಫ್ ಆಯಿತು, ತುಂಬ ಟಫ್ ಆಯಿತು ನಮಗೆ ಆ ದಿವಸದಲ್ಲಿ. ಅವಳಿಗೆ ಹುಷಾರಿಲ್ಲದೆ ತುಂಬ. ಮತ್ತು ನಾನು ನಾನು ಒಂದು PMI ಅವರಲ್ಲಿ ರಿಕ್ಷಾ ಹಾಕಿದ್ದೆ. ನಾನು 11 ಪ್ರಿಂಟರ್ ದುಡಿತಿದ್ದೆ. ಬೆಳಿಗ್ಗೆ 4 ಗಂಟೆಗೆಲ್ಲ ರಿಕ್ಷಾಕ್ಕೆ ಹೋಗ್ತಿದ್ದೆ. ರಿಕ್ಷಾ ಇಟ್ಕೊಂಡು ಮತ್ತು ಡ್ಯೂಟಿಗೆ ಸಹ ರಿಕ್ಷಾ 4 ಗಂಟೆಯಿಂದ 7 ಗಂಟೆವರೆಗೆ ನಾನು ರಿಕ್ಷಾದಲ್ಲಿ ದುಡಿತಿದ್ದೆ. ಮತ್ತೆ 9 ಗಂಟೆಗೆ 7-7:30ವರೆಗೆ, 9 ಗಂಟೆಗೆ 11 ಪ್ರಿಂಟರ್. ಮನೆಯ ಪರಿಸ್ಥಿತಿ ಕಷ್ಟ ಇತ್ತು. ಆವಾಗ ನಮಗೆ ಸುನಿಲ್ ಪಾಸ್ಟ್ ಅವರು ಸಿಗ್ತಿದ್ರು. ಕೆಲವೊಮ್ಮೆ ಅವರು ಇದು ಬೈಬಲ್ ಕಾಲೇಜ್ ಮಾಡ್ತಿದ್ರು. ಬೆಳಿಗ್ಗೆ ಕೆಲವೊಮ್ಮೆ ಬರ್ತಿದ್ರು ಅವರು. ಆವಾಗ ನಾನು ರಿಕ್ಷಾದಲ್ಲಿ ಪಿಕ್ ಮಾಡ್ತಿದ್ದೆ ಅವರನ್ನು. ಆವಾಗ ಸ್ವಲ್ಪ ಸುವಾರ್ತೆ ಹೇಳ್ತಿದ್ರು. ಮತ್ತು ನಮ್ಮ ತಂಗಿಯನ್ನು ತುಂಬ ನಾವು ಟ್ರೀಟ್ಮೆಂಟ್ ಮಾಡಿದೆವು ಎಲ್ಲ ಕಡೆಗೆ. ತುಂಬ ಕಡೆಗೆ. ಅಂದರೆ ಎಲ್ಲಿ ಅಂದರೆ ಇವನ್ ಫಾದರ್ ಮುರ್ಲಾಸ್ ಹಾಸ್ಪಿಟಲಲ್ಲಿ ಒಂದು 7 ದಿವಸ ಅಡ್ಮಿಟ್ ಮಾಡಿದ್ದೆವು. ಡಾಕ್ಟರ್ ಸತೀಶ್ ರಾವ್ ಅಂತ ದೊಡ್ಡ ಸೈಕ್ಯಾಟ್ರಿ ನೋಡಿದರು. ಅವರು ನೋಡಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಆದರೂ ಅವರು ಟ್ರೀಟ್ಮೆಂಟ್ ಕೊಟ್ಟು ಬಂದ ಮೇಲೆ ಸಹ ದೇವರ ಕೃಪೆಯಿಂದ ಶಾಕ್ ಟ್ರೀಟ್ಮೆಂಟ್ ಕೊಡಲಿಲ್ಲ. ನಮ್ಗೆ ಗೊತ್ತಿಲ್ಲ ಅವಳಿಗೆ ದುರಾತ್ಮ ಅಟ್ಯಾಕ್ ಆಗಿದೆ ಅಂತ ಗೊತ್ತಿಲ್ಲ. ಆ್ಯಕ್ಟ್ ಮಾಡುವಂಥದ್ದು ಮಾನಸಿಕವಾಗಿ ನಿಂತರೆ ಸಹ ಬೀಳ್ತಿದ್ಲು. ಇವನ್ ಪ್ರೆಗ್ನೆಂಟ್ ಇದ್ಲು ಆ ಟೈಮಲ್ಲಿ. ದೇವರ ಕೃಪೆ, ಅವಳು ನಾರ್ಮಲ್ ಡೆಲಿವರಿ ಅದು. ಒಂದು 100 times ಜಾಸ್ತಿ ಬಿದ್ದಿದ್ದಾಳೆ. ಸ್ಟೇಟ್ ನಿಲ್ಲೋದು, ಡಮ್ಮ ಬೀಳೋದು, ಮನೆಯಲ್ಲಿ ಗಲಾಟೆ ಮಾಡೋದು, ಸಂತೋಷ ನೆಮ್ಮದಿ ಇರಲಿಲ್ಲ. ಅಲ್ಲಿ ಸಹ ದೇವರ ಕೃಪೆ ಇತ್ತು. ಅಲ್ಲಿ ನಾನು ಆ ಒಂದು ಪರಿಸ್ಥಿತಿ, ನಾನೇನೋ ಡ್ರಗ್ಸ್ ಅಡಿಕ್ಟ್ ಆಗಬೇಕಿತ್ತು, ಮಾದಕ ವ್ಯಸನೆ ಆಗಬೇಕಿತ್ತು, ಇಲ್ಲದ್ರೆ ಒಂದು ಡ್ರಂಕರ್ ಆಗಬೇಕಿತ್ತು. ನಾನು ಒಂದು 12 ಕೆಲವೊಮ್ಮೆ ನಾನು ನೈಟ್ ಬರ್ತಿದ್ದೆ 12-1 ಗಂಟೆಗೆಲ್ಲ. ಅಂದರೆ ಕೆಲವೊಮ್ಮೆ ಜಾಬ್ ಇರುವಾಗ ಜಾಬ್ ಮಾಡಿ ಇಲ್ಲಿ ಮನೆಯಲ್ಲಿ ಸಮಾಧಾನ ಇರಲಿಲ್ಲ. ಒಂದು ಹಸಿವಿಗೋಸ್ಕರ ಊಟ ಮಾಡ್ತಿದ್ದೆ. ಸಮಾಧಾನ ಅಂತೂ ಇರಲಿಲ್ಲ ಮನೆಯಲ್ಲಿ. ಸಮಾಧಾನ ಎಲ್ಲ ಇದು ಒಂದು ದುರಾತ್ಮನೆಯಿಂದ ಎಲ್ಲ ಕೆಟ್ಟು ಹೋಗಿತ್ತು. ಆಗ ತಂದೆ ತಾಯಿಯ ನೀವು ಒಂದು ಜವಾಬ್ದಾರಿ, ಒಂದು ಯವನಸ್ಥರ ಸ್ವಲ್ಪ ಸಹಿಸಿಕೊಳ್ಳುವಂಥದ್ದಿತ್ತು. ಆದರೆ ತಂದೆಯ ಪ್ರಾಯ, ತಾಯಿಯ ಪ್ರಾಯ, ಅವರು ತಂದೆ ಅಂದರೆ ಅವರು ಬೆಳಿಗ್ಗೆ ಹೋಗಿ ಬರ್ತಿದ್ರಲ್ಲ, ಕೆಲಸಕ್ಕೆ ಹೋಗ್ತಿದ್ರು. ಅಮ್ಮ ಅಳ್ತಿದ್ರು ಮನೇಲಿ. ಏನು ಮಾಡೋದು, ಅಳ್ತಿದ್ರು. ತುಂಬ ಮದ್ದು ಮಾಡಿದೆ ಅವರಿಗೆ. ಇವನು ಅದು ಎಂಥದ್ದು ಇಲ್ಲಿ ಸಿಗ್ಗಿಸಿ ಇಲ್ಲಿ ಓಪನ್ ಮಾಡಿ ಲೇಪ ಎಲ್ಲ, ಅದಂದರೆ ಇದು ಆಯುರ್ವೇದಿಕ್ ಮೆಡಿಸಿನ್, ಅದು ಸಹ ಇದಾಗಲಿಲ್ಲ. ಲಾಸ್ಟ್ ಮೂಮೆಂಟ್ ದೇವರು ಅದ್ಭುತವಾಗಿ ಸುನಿಲ್ ಪಾಸ್ಟ್ ಮುಖಾಂತರ ದೇವರು ಸಂಪೂರ್ಣ ಬಿಡಿ ಕೊಟ್ಟರು.
ಅಂದರೆ ನೀವು ಚರ್ಚಿಗೆ ಕರ್ಕೊಂಡು ಬಂದಿರು. ಆ ದಿವಸಗಳಲ್ಲಿ ಚರ್ಚಿಲಿ ಪ್ರಾರಂಭವಾಗಿತ್ತು ಮಾತ್ರ. ನಾನು ಫಸ್ಟಿಗೆ ರಕ್ಷಣೆ ಬಂದೆ. ನಾನು ದೇವ್ರ ವಾಕ್ಯ ಹೇಳ್ತೀನಿ, ನೀನು ರಕ್ಷಣೆ ಹೊಂದಿರಿ, ನಿನ್ನ ಮನೆಯವರ ರಕ್ಷಣೆ, ದೇವ್ರ ಕೃಪೆಯನ್ನು ನಾವು ಮನೆಯೆಲ್ಲ ರಕ್ಷಣೆ ಹೊಂದಿದ್ದು. ಪ್ರೈಸ್ ಗಾಡ್. ಅಂದರೆ ಆ ತಾಯಿ ನಿಮ್ಮ ತಂಗಿಯನ್ನು ಕರ್ಕೊಂಡು ಬಂದಾಗ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಅಂದರೆ ಮಾನಸಿಕ ಅಲ್ಲ ದುರಾತ್ಮ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಓಕೆ, ಇಲ್ಲಿ ಬಂದಾಗ ಅವರ ಹೇಗೆ ಅವರು ಬಿಡುಗಡೆ ಹೊಂದಿದ್ರು? ದೇವರು ಅದ್ಭುತವಾಗಿ ಫಾಸ್ಟ್ ಪ್ರೇಯರ್ ಮಾಡುವಾಗ ದೇವರು ಕಂಪ್ಲೀಟ್ ಆಗಿ ದುರಾತ್ಮ ಪ್ರಕಟವಾಯಿತು. ಒಂದು 2-3 ದುರಾತ್ಮ ಇತ್ತು. ಓಕೆ, ಆ ದುರಾತ್ಮ ಬಿಡುಗಡೆ ಹೊಂದಿದ ಮೇಲೆ ಅವರು ನಾರ್ಮಲ್ ಆದ ದೇವರ ಕೃಪೆಯಿಂದ. ನಾವು ಎಷ್ಟೋ ಅವರ ಮದುವೆಗಿಂತ ಹೆಚ್ಚು ಖರ್ಚು ಮಾಡಿದ್ದೇವೆ ಮೆಡಿಸಿನ್ಗೆ, ಅದಕ್ಕೆ ಇದಕ್ಕೆ ಅಂತ. ಅಂದರೆ ಮೆಡಿಸಿನ್ಗೆ, ಆಯುರ್ವೇದಿಕ್ ಮೆಡಿಸಿನ್ಗೆ, ಅದಕ್ಕೆ ಇದಕ್ಕೆ ಅಂತ. ಆದರೂ ದೇವರು ಅದ್ಭುತವಾಗಿ ₹1 ಇಲ್ಲದೆ ಕಂಪ್ಲೀಟ್ ಬಿಡುಗಡೆ ಕೊಟ್ಟಿದ್ದಾರೆ. ಆಮೇನ್. ಪ್ರೀತಿಯ ವೀಕ್ಷಕರೇ, ಸಹೋದರ ಹೇಳ್ತಿದ್ದ ತಮ್ಮ ತಂಗಿಯ ಆ ಕಷ್ಟಗಳಲ್ಲಿ, ಅಂದರೆ ಒಂದು ಮಾನಸಿಕವಾಗಿ ರೀತಿಯಲ್ಲಿ ಒಂದು ಅವರು ನಡೀತಾ ಇದ್ದರು, ಜೀವಿತ ಇತ್ತು ಅವರದು. ಆದರೆ ಎಲ್ಲಿ ಏನು ಮಾಡಿದ್ರು, ಮದ್ದು ಮಾಡಿದ್ರು, ಅವರಿಗೆ ಬಿಡುಗಡೆ ಸಾಧ್ಯವಾಗದಾಗ ದೇವರು ಅದ್ಭುತವಾಗಿ ಬೇತಲ್ ಚರ್ಚ್ ಅಥವಾ ಸುನಿಲ್ ಪಾಸ್ಟ್ ಅವರ ಕಾಂಟ್ಯಾಕ್ಟ್ ಆಗಿ ಇಲ್ಲಿ ಬಂದಾಗ ಅದು ಮಾನಸಿಕ ರೋಗವಾಗಿರಲಿಲ್ಲ, ಅದು ದುರಾತ್ಮನ ಕಟ್ಟುವಾಗಿತ್ತು. ದುರಾತ್ಮನಿಂದ ಬಂಧಿಸಲ್ಪಟ್ಟು ಪೀಡನೆಗೆ ಒಳಗಾಗಲ್ಪಟ್ಟಂಥ ಸಹೋದರಿ ಆಗಿದ್ದರು. ಆದರೆ ಪ್ರಾರ್ಥಿಸಿದಾಗ 3 ದುರಾತ್ಮಗಳು ಬಿಟ್ಟು ಹೋದ ನಂತರ ಅವ್ರು ನಾರ್ಮಲ್ ಆದರೆ. ನನ್ನ ನೋಡುವಂಥ ಪ್ರೀತಿಯ ವೀಕ್ಷಕರು, ನೀವು ಎಷ್ಟೋ ಪ್ರಯತ್ನ ಮಾಡಿ ಎಲ್ಲಿ ನಿಮಗೆ ಬಿಡುಗಡೆ ಕಾಣದಂಥ ಸ್ಥಿತಿಯಲ್ಲಿದ್ದರೆ ದೇವರು ಯೇಸು ಸ್ವಾಮಿ ನಿಮ್ಮ ಬಳಿಗೆ ಬಂದು ಬಿಡುಗಡೆ ಕೊಡುವವನಾಗಿದ್ದರು. ನೀವು ಒಂದೇ ಯೇಸು ಸ್ವಾಮಿಯನ್ನು ಕೂಗುತ್ತಾರೆ ಸಾಕು, ಪ್ರಾರ್ಥನೆಯಲ್ಲಿ ದೇವರು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಪ್ರೀತಿಯ ವೀಕ್ಷಕರೇ, ಇವರ ಜೀವಿತದಲ್ಲಿ ಮಾಡಿದ ಅದ್ಭುತ ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಬ್ರದರ್, ಅದ್ಭುತವಾದಂಥ ಬಿಡುಗಡೆ ನಿಜವಾಗಿ ಅದು ನಿಮಗೊಂದು ಆಶ್ಚರ್ಯವಾಗಿ ಕಂಡಿರ್ಬೋದು. ನಮಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲಲ್ಲ ಮುಂಚೆ. ಹೌದು, ಪ್ರಾರ್ಥನೆಗೆ ಹೋಗ್ತಿದ್ವಿ ಅಂದರೆ ನಾವು ಕೇಳ್ತಿದ್ದಿಲ್ಲ, ಸತ್ತ ಲಾಜರ್ ಎದ್ದು ಹೇಳ್ತಿದ್ದ, ದುರಾತ್ಮ ಬಿಟ್ಟು ಹೋಗಿದೆ, ಅದೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಹೌದು, ಪವಿತ್ರಾತ್ಮನ ಒಂದು ಇದಿರಲಿಲ್ಲ ನಮಗೆ. ಅಂದರೆ ನಾವು ವಾಕ್ಯ ಕೇಳ್ತಿದ್ದೆವು, ವಾಕ್ಯ ಕೇಳುವುದಿಲ್ಲ ಅಂತ. ವಾಕ್ಯ ದೇವರ ಕೃಪೆಯಿಂದ ಒಳ್ಳೆ ಕೊಡ್ತಿತ್ತು. ಚರ್ಚಲ್ಲಿ ಸಹ ನಾನು ಹಿನ್ನೆಲೆ ಬಂದ ಚರ್ಚಲ್ಲಿ ಸಹ ಒಳ್ಳೆ ವಾಕ್ಯ ಕೊಡ್ತಿದ್ರು. ಆದರೆ ಅದೊಂದು ಒಳಗೆ ನಮಗೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಅದೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅಂದರೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಬಂದರೆ ಮಾತ್ರ ಅದೊಂದು ನಮಗೆ ಒಂದು ಫೀಲ್ ಇರಲಿಲ್ಲ. ಖಂಡಿತವಾಗಿ ಬ್ರದರ್, ದೇವರು ಒಬ್ಬೊಬ್ಬ ವಿಶ್ವಾಸಿನ ಅಥವಾ ಒಬ್ಬೊಬ್ಬ ವ್ಯಕ್ತಿಯನ್ನು ದೇವರು ತನ್ನ ಕಡೆಗೆ ನಡೆಸುವ ರೀತಿ ವಿಭಿನ್ನವಾಗಿದೆ. ಶೂರ್. ನೀವು ಅಷ್ಟು ಕಷ್ಟಗಳಲ್ಲಿ, ಅಂಥ ಸಮಸ್ಯೆಗಳಲ್ಲಿ ಇದ್ದಾಗಲೂ ನಿಮ್ಮ ತಂಗಿಯ ಭಾರವನ್ನು ಹೊತ್ತು, ಕುಟುಂಬದ ಭಾರವನ್ನು ಹೊತ್ತು, ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಆ ದಿವಸಗಳಲ್ಲಿ ಆದರೂ ಸಹ ತನ್ನ ತಂಗಿ ಬಿಡುಗಡೆ ಹೊಂದಬೇಕೆಂಬಂಥ ಒಂದು ಉದ್ದೇಶದಿಂದ ಪ್ರಾರ್ಥನೆ ಕೂಟದಲ್ಲಿ ತಂದಾಗ ಬಿಡುಗಡೆ ಆಯಿತು. ಸೊ ಅದು ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಗೆ ಇಡೀ ಕುಟುಂಬದಲ್ಲಿ ಬದಲಾವಣೆ ಆಯಿತು. ನನ್ನ ಜೀವಿತದಲ್ಲೆಲ್ಲ ನಮ್ಮ ಇಡೀ ಕುಟುಂಬದಲ್ಲಿ ಬದಲಾವಣೆ ಆಯಿತು. ಆಮೇಲೆ ಅಂದರೆ ನಿಜವಾಗಿ ದೇವರಿದ್ದಾನೆ, ನಿಜವಾಗಿ ದೇವರು. ಅದರಲ್ಲಿ ನಮ್ಮ ಭಾವ ಸಹ ಚೇಂಜ್ ಆದರು. ಭಾವ ಮುಂಚೆ ಅವರು ಅಂದರೆ ಈ ತಂಗಿಯ ಟೆನ್ಷನಿಂದ ಕುಡಿತಿದ್ರು, ಗುಡ್ಕ ತಿಂತಿದ್ರು. ದೇವರು ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟರು. ಆಮೇಲೆ ಪ್ರತಿ ವಾರ ಚರ್ಚಿಗೆ ಬರ್ತಿದ್ದಾರೆ ಇವಾಗ ಸಹ. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡ್ತಾ ಇದ್ದೇವೆ ಅವರನ್ನು, ನಿಮ್ಮ ಕುಟುಂಬವನ್ನು ಎಲ್ಲವನ್ನು ನಾವು ಕಣ್ಣಾರೆ ನಾವು ನೋಡಿದ್ದೇವೆ. ಬ್ರದರ್, ಸೊ ಅಲ್ಲಿ ನಿಮ್ಮ ಜೀವಿತ ಬದಲಾಯಿತು. ಅಂದರೆ ಯೇಸು ಕ್ರಿಸ್ತನಿಗೆ ನೀವು ಒಪ್ಪಿಸಿಕೊಟ್ರಿ. ದೀಕ್ಷಾ ಸ್ಥಾನಕ್ಕೆ ಯಾವಾಗ ನೀವು ಒಪ್ಪಿಸಿಕೊಟ್ರಿ ಬ್ರದರ್? ನಂದು 2002 ಅಲ್ಲಿ ದೀಕ್ಷಾ ಸ್ಥಾನ ಆಯಿತು. ಜುಲೈ 28ಗೆ 2002 ಅಲ್ಲಿ ಜುಲೈ 28 ಪಾಸ್ಟರ್ ಜಮಖಂಡಿ ಅವರು ಕೊಟ್ಟಿದ್ದಾರೆ ದೀಕ್ಷೆ. ಓಕೆ. ನಮ್ಮ ಅಲ್ಲಿ ಕೆರೆ ಉಂಟಲ್ಲ, ಹೌದು, ಅಲ್ಲಿ ಕೆರೆಯಲ್ಲಿ ಮರ್ಕೋಡಿ ಹೊಳೆ ಹತ್ರ, ಮರ್ಕೋಡಿ ಹೊಳೆಯಲ್ಲಿ. ನಾನು ದೀಕ್ಷಾನ ಮೇಲೆ ಬರೋ ಫುಲ್ ಮಳೆ ಬಂದಿದೆ, ಸರಿ ನೆನಪುಂಟು. ಪ್ರೈಸ್ ದ ಲಾರ್ಡ್, ದೇವರಿಗೆ ಸ್ತೋತ್ರವಾಗಲಿ. ಸೊ ಈ ಒಂದು ತೀರ್ಮಾನ ತಗೊಂಡ್ರಿ. ಈಗ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಬಂದಾಗ ಆತ ನೂತನ ಸೃಷ್ಟಿ, ಹಳೆಯದೆಲ್ಲ ಹೋಯಿತು, ಎಲ್ಲವೂ ನೂತನವಾಯಿತು. ಸೊ ಎಲ್ಲರ ಜೀವಿತದಲ್ಲಿ ಒಂದು ಹೊಸ ಅನುಭವ, ಹೊಸ ಒಂದು ಜೀವಿತ. ಸೊ ಅಲ್ಲಿ ನಿಮ್ಮ ಜೀವಿತ ಯಾವಾಗ ನೀವು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ರೆ, ಒಂದು ಇರ್ಬೋದು ನಿಮ್ಮ ತಂಗಿಯ ಮೂಲಕವಾಗಿ, ತಂಗಿಯ ಅದ್ಭುತದ ಮೂಲಕವಾಗಿ ನೀವು ಕ್ರಿಸ್ತನ ಕಂಡುಕೊಳ್ಳಿಕ್ಕೆ ಸಾಧ್ಯ. ಆದರೆ ಆ ಜೀವಿತ ನಮ್ಮ ಅಥವಾ ಆ ಒಂದು ಸ್ಟೇಜ್ ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ಅಲ್ಲಿ ನಿಮ್ಮ ಜೀವಿತದಲ್ಲಿ ಆದ ಬದಲಾವಣೆ ಏನು? ಹೌದು, ನನ್ನ ಜೀವಿತದಲ್ಲಿ ಬದಲಾವಣೆ ಅಂದರೆ ನನ್ನದು ಮಾತು ಚೇಂಜ್ ಆಯಿತು, ಮಾತಾಡೋ ಸ್ಟೈಲ್ ಚೇಂಜ್ ಆಯಿತು, ನಡೆಯುವ ಸ್ಟೈಲ್ ಚೇಂಜ್ ಆಯಿತು. ಇದನ್ನು ಜನರು, ಕುಟುಂಬದವ್ರು ಗಮನಿಸಿದ್ರ? ಶೂರ್, ಗಮನಿಸಿದ್ದಾರೆ. ಚೇಂಜ್ ಆಯಿತು. ಇದೇ ನಮ್ಮ ಜೀವಿತದ ಅನುಭವ. ನಡೆ ನುಡಿ ಚೇಂಜ್ ಆಯಿತು. ಇವನು ನಾವು ಇವಾಗ ರಕ್ಷಣೆ ಬಂದ ಮೇಲೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋದು ಅವರೇ ಹೇಳಿದರು ಪ್ರೇಯರ್ ಮಾಡಿ ಅಂತ. ಪ್ರೇಯರ್ ಮಾಡಿ
ಒಂದು ದಿವಸ ನಿಮ್ಮನ್ನು ತಿರಸ್ಕಾರ ಮಾಡಿದ. ತಿರಸ್ಕಾರ ಮಾಡಿದ್ದಾರೆ ಒಂದು ದಿವಸ, ಶೂರ್. ಹೌದು, ನಮಗೆ ನೋವಿಲ್ಲ, ಅದು ಎಲ್ಲ ಒಂದು ಎಕ್ಸ್ಪೀರಿಯನ್ಸ್. ಹೌದು, ಅದು ಆದ್ದರಿಂದ ನಮಗೆ ಹೇಳಲಿಕ್ಕೆ ಆಯಿತು, ಬೇರೆಯವರಿಗೆ ಒಂದು ಸಾಕ್ಷಿಯಾಗಿ ಹೇಳಿ ನಾವು ಸಹ ತುಂಬ ಟಫ್ ಆಗಿತ್ತು. ದೇವರ ಕೃಪೆ ಇತ್ತು ಇಡೀ ನಮ್ಮ ಕುಟುಂಬದಲ್ಲಿ. ಆಮೇಲೆ ಇದು ಇಲ್ಲದ್ರೆ ಸಾಧ್ಯವಿಲ್ಲ, ದೇವರ ಕೃಪೆಯಿಂದಲೇ. ಇಲ್ಲದ್ರೆ ನಾವು ರಕ್ಷಣೆ ಬರಲಿಕ್ಕೆ ಚಾನ್ಸ್ ಇಲ್ಲ. ಇಲ್ಲದ್ರೆ ನನ್ನ ತಂಗಿ ಸಹ ಎಷ್ಟೋ ಸಲ ಸುಸೈಡ್ ಮಾಡಲಿಕ್ಕೆ ಹೋಗಿದ್ದಾಳೆ. ದೇವರೆಲ್ಲದರಿಂದ ಕಾಪಾಡಿದ್ದಾರೆ. ನಿಜವಾಗಿ ದೇವರಿಗೆ ನಾನು ಯಾವಾಗಲೂ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ಆಮೇಲೆ ಬ್ರದರ್, ಈಗ ಯೇಸು ಕ್ರಿಸ್ತನ ನಮ್ಮ ಕಂಡುಕೊಂಡಿರಿ, ಯೇಸು ಕ್ರಿಸ್ತನಿಗಾಗಿ ತೀರ್ಮಾನ ತಗೊಂಡು ನಿಲ್ಲುವುದು, ಜೀವಿತ ನಡೆಸೋದಕ್ಕಾಗಿ. ಸೊ ಆ ಸಮಯದಲ್ಲಿ ನಮಗೆ ವಿರೋಧಗಳು ಬರ್ತದೆ, ತುಂಬ. ಯಾವ ರೀತಿಯಲ್ಲಿ ಹೇಳ್ಬೋದು? ಹಾಗಂದ್ರೆ ನಾನು ರಕ್ಷಣೆ ಬರುವಾಗ ನಾನು ಯೂತ್ ಸೆಕ್ರೆಟರಿ ಆಗಿದ್ದೆ. ಆವಾಗ ನಾನು ಅಲ್ಲಿ CSI ಹಿನ್ನೆಲೆ ಇದ್ದ, CSI ಯೂತ್ ಸೆಕ್ರೆಟರಿ ಆಗಿದ್ದೆ. ನಾನು ಹೋಗುವಾಗ ಅಲ್ಲೆಲ್ಲಿ ಬಂದರು ಅಂತ, ಅಲ್ಲೆಲ್ಲೇ ಕಂಪನಿ ಅಂತ ಹೇಳಿಸ್ತಿದ್ದರು ತುಂಬ. ನಾನೆಂತ ಮಾಡಿದೆ, ಒಮ್ಮೆಲೆ ಚರ್ಚೆ ಬಿಡಲಿಲ್ಲ ಸ್ಟಾರ್ಟಿಂಗಿಗೆ. ನನಗೆ ಅಂದರೆ ನಾನು ವಾಕ್ಯದಲ್ಲಿ ಬಲಿಲ್ಲ. ನಾನಂದ್ರೆ ನಾವು ಚರ್ಚಲ್ಲಿ ಮುಂದೆ ಇದ್ದವ್ರು, ನಾವು ಆನ್ಸರ್ ಕೊಡಬೇಕಲ್ಲ. ಹಾಗಾಗಿ ಸ್ವಲ್ಪ ನಾನು ಬೈಬಲ್ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ದೆ. ಪಾಶ್ಚಾತ್ಯೆಲ್ಲ ಬಂದು ಕೆಲವು ಸ್ವಲ್ಪ ಒಂದು ಸ್ಟೇಜಿಗೆ ಬಂದ ಮೇಲೆ ನಾನು ಕಂಪ್ಲೀಟಾಗಿ ಚರ್ಚ್ ಬಿಟ್ಟು ನಾನು ಪೂರ್ಣ ಸುವಾರ್ತೆ ಚರ್ಚಿಗೆ ಬರಲಿಕ್ಕೆ ಶುರು ಮಾಡಿದ್ದೆ. ಆವಾಗ ತುಂಬ ನನಗೆ ಇದು ಬರ್ತಿತ್ತು. ಮತ್ತು ಕೆಲವರು ಹೇಳ್ತಿದ್ರು, ನೀನು ಬಿಟ್ಟು ಹೋದರೆ ಅವರನ್ನೇ ಕರ್ಕೊಂಡು ಬರೋದು, ಅವರನ್ನೆಲ್ಲ. ನಾನು ಅವಾಗ ಹೇಳ್ತಿದ್ದೆ, ನನಗೆ ಮುಳುಗಿ ಮೀನು ತೆಗಿಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲಿ ನಿಂತು ಗಾಲ ಹಾಕಿಲ್ಲದ ಅವ್ರು ಹೇಳಿ ಮುಳುಗಿ ತೆಗಿ. ಆ ಮುಳುಗಿ ತೆಗಿಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳಿ. ಆವಾಗ ಅದೊಂದು ಮಾತು ಹೇಳಿದೆ ನಾನು ನನ್ನ ಓಲ್ಡ್ ಫ್ರೆಂಡ್ಸ್ಗೆ. ಆವಾಗ ದೇವರು ಅದ್ಭುತ. ಈಗ ಆ ಓಲ್ಡ್ ಫ್ರೆಂಡ್ಸಲ್ಲಿ ಕೆಲವರು ರಕ್ಷಣೆ ಬಂದಿದ್ದಾರೆ. ಅಂದರೆ ಒಂದು ಚುಚ್ಚುವ ಅನುಭವ ತುಂಬ ಆಗಿದೆ. ಕುಟುಂಬದಲ್ಲಿ ಸ್ವಲ್ಪ ನಾವು ಬೇರೆ ಚರ್ಚೆ ಹೋಗ್ತಿದ್ದೇವೆ ಹಾಗೆ ಅಂತ. ಇವನ ಅದರ ದಿಸೆಯಿಂದ ನಮ್ಮ ಅಪ್ಪನದು ಕೆಲಸ ಸಹ ಟಫ್, ಅದು ಕೆಲಸ ಓದೋದು ಅದರ ದಿಸೆಯಿಂದಲೇ. ತಂದೆ ಸಹ ರಕ್ಷಣೆ ಬಂದಿದೆ ಅದರ ದಿಸೆಯಿಂದಲೇ. ಅಲ್ಲಿಂದ ಅವರನ್ನು ಇದು ಮಾಡಿದ್ರು. ಸೊ ಆದರೆ ಇಂಥ ಎಲ್ಲ ಸಮಯದಲ್ಲಿ ನೀವು ಕ್ರಿಸ್ತನಿಗೆ ದೃಢವಾಗಿ ನಿಲ್ಲುವಂಥ ಒಂದು ತೀರ್ಮಾನ ತಗೊಂಡ್ರಿ. ಹೌದು, ನಿಜವಾಗಿ ನಾವು ತಗೊಂಡಿದ್ದೇವೆ. ಅಂದರೆ ಯಾಕಂದರೆ ಪರಿಸ್ಥಿತಿಗಳು ನೋಡಿ, ನಾವು ಕ್ರಿಸ್ತನಿಗೆ ನಿಲ್ಲುವಾಗ ಪರಿಸ್ಥಿತಿಗಳು, ವಿರೋಧಗಳು ಬರ್ತದೆ. ಅಲ್ಲಿ ನಾವು ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ನಮ್ಮ ಹೆಜ್ಜೆ ಏನು. ಒಂದು ವೇಳೆ ದೇವರಿಗೆ ನಿಲ್ಲುವಾಗ ದೇವರು ನಮ್ಮ ಜೊತೆ ಇರ್ತಾನೆ. ಅಲ್ಲಿ ನಾವು ತಿರುಗುವುದಾದರೆ ದೇವರು ನಮ್ಮ ಜೊತೆ ನಿಲ್ಲಲಿಕ್ಕೆ ಆಗಲ್ಲ ಅಲ್ವಾ? ಖಂಡಿತ. ಅದರ ಆ ದಿವಸಗಳಲ್ಲಿ ತಂದೆ ಕೆಲಸ ಹೋಗುವಂಥ ಸಮಯ ಬಂದಾಗಲೂ ಸಹ ನೀವು ಕುಟುಂಬ ಇಡೀ ಕ್ರಿಸ್ತನಿಗಾಗಿ ನಿಲ್ಲುವಂಥ ತೀರ್ಮಾನ ತಗೊಂಡ್ರಿ. ದೇವರು ಅದನ್ನು ಮಾನಿಸ್ತೀನಿ. ಅದರ ಸೊ ಇದೆಲ್ಲ ನಿಮ್ಮ ಅನುಭವ ಸಾಕ್ಷಿಗಳ ಮಧ್ಯದಲ್ಲಿ ನೀವು ಒಂದು ಕಂಪನಿಯಲ್ಲಿ ಮಾಡ್ತಾ ಇದ್ದೀರಾ, ಒಂದು ಕಡೆಯಲ್ಲಿ. ಸೊ ಅದರ ನಂತರ ನಿಮ್ಮ ಹೇಗೆ ಆಯಿತು ಮುಂದಿನ ಜೀವಿತ ಅಂದರೆ ತುಂಬ ಕಷ್ಟ ಇತ್ತು. ಮತ್ತು ನನ್ನದು ಏಜ್ 29 ಆಗುವ ಮ್ಯಾರೇಜ್ ಸಹ ಫಿಕ್ಸ್ ಆಯಿತು. ನಾನು ಬಾಂಬೆಯಲ್ಲಿದ್ದೆ, ಸ್ವಲ್ಪ ಸಮಯ ಕೆಲಸಕ್ಕಂತ ಹೋದೆ. ಅಲ್ಲಿ ಸಹ ಸರಿ ಆಗಲಿಲ್ಲ ಕೆಲಸ. ಅಂದರೆ ಇಲ್ಲಿ ಹೇಳಿದ ಸ್ಯಾಲ್ರಿ ಕೊಡಲಿಲ್ಲ. ನಾವು ರಿಟರ್ನ್ ಬರಬೇಕಾಯಿತು. ಇವನ್ ನನ್ನ ಹತ್ರ ₹1 ಇರಲಿಲ್ಲ ಮದುವೆ ಆಗುವಾಗ. ನಾನು 30,000 ಲೋನ್ ತಗೊಂಡದ್ದು. ಅದು ಸಹ ನಮ್ಮ ಪ್ರಸಾದ್ ಬದರ್ ಶೂರಿಟಿ ಹಾಕಿ ನಾನು 30,000 ಲೋನ್ ತಗೊಂಡದ್ದು. ನಾನು ಲೋನ್ ತಗೊಂಡು ಮದುವೆ ಆದದ್ದು. ಇವನ್ 0 ನನ್ನ ಹತ್ರ ಇದ್ದು. ಮದುವೆಯ ಸಂಬಂಧ ಹೇಗೆ ಕೂಡಿ ಬಂತದೆ? ಅಂದರೆ ಮದುವೆ ಸಂಬಂಧ ಅಂದರೆ ಫಾಸ್ಟ್ ಹತ್ರ ಹೇಳಿದ್ದೆ. ನಾನು ಹೇಳಿದೆ, ನನಗೆ ರಿಚ್ ಫ್ಯಾಮಿಲಿದು ಬೇಡ ಹುಡುಗಿ, ಸಾಧಾರಣ ಫ್ಯಾಮಿಲಿ ಸಾಕು ನನಗೆ. ಆದರೆ ನೀವು ನಂಬಿಕೆಯಲ್ಲಿ ಇದ್ದವ್ರು ಬೇಕಿತ್ತು. ನಂಬಿಕೆ ಮೇಯ್ನಾಗಿ ಪ್ರೇಯರ್ಫುಲ್ ಇರುವ ಹುಡುಗಿ, ನಂಬಿಕೆಯಲ್ಲಿ ಇರುವವರು, ಒಳ್ಳೆ ರೀತಿಯಲ್ಲಿ ಇರುವವರು ಅಂತ ನಾನು ಹೇಳಿದ್ದೆ ಪಾಸ್ಟ್ಗೆ. ನಾವು ಹಾಗಾಗಿ ಪ್ರಸನ್ನ ಪಾಸ್ಟ್ಗೆಲ್ಲ ಹೇಳಿ, ಪ್ರಸನ್ನ ಪಾಸ್ಟ್ ಥ್ರೂ ಸಾಮೇಲ್ ಪಾಸ್ಟ್ ಪರಿಚಯ ಆಗಿ ನಾವು ಚಿಕ್ಕಮಗಳೂರಲ್ಲಿ ಫಿನೈಲ್ ಮಿನಿಸ್ಟ್ರಿ ಅವರು ಚರ್ಚ್, ಅಲ್ಲಿಂದ ಫೆನಿಲ್ ಮಿನಿಸ್ಟ್ರಿ. ಓಕೆ, ಫೆನಿಲ್ ಮಿನಿಸ್ಟ್ರಿ ಅಂತ ಅವರ ಚಿಕ್ಕಮಗಳೂರಿಂದ ಹುಡುಗಿ ಆಯಿತು ನನಗೆ. ಓಕೆ, ಅವರ ಹೆಸರು ಶೈಲೆಟ್ ಮೈತ್ರಿ ಅವರು. ಸೊ ಅದು ಫಿಕ್ಸ್ ಆಗಿ ನೀವು ಮದುವೆ ಜೀವಿತಕ್ಕೆ ನೀವು ಪ್ರವೇಶಿಸ್ತಾರೆ. ನೀವು ಹೇಳಿದ ಹಾಗೆ ಕೈಯಲ್ಲಿ ಹಣ ಇಲ್ಲ, ಲೋನಲ್ಲಿದ್ದೀರಿ. ಆ ದಿವಸ ಮನೆ ಸಹ ಸಣ್ಣದಾಗಿತ್ತು. ಕುಟುಂಬದ ಜವಾಬ್ದಾರಿ, ಅದರೊಟ್ಟಿಗೆ ನೀವು ಕೌಟುಂಬಿಕ ಜೀವಿತಕ್ಕೆ ಪ್ರವೇಶಿಸ್ತೀರ. ಸೊ ಆ ದಿವಸಗಳಲ್ಲಿ ಮುಂದೆ ನಿಮ್ಮ ಜೀವಿತದ ಅನುಭವವನ್ನು ಹೇಳ್ಬೋದು. ನಾನಂದರೆ ಮತ್ತು ನನಗೆ ಮಣಿಪಾಲದಲ್ಲಿ ಕೆಲಸ ಸಿಕ್ಕಿತು. ಮಣಿಪಾಲ್ ಪ್ರೆಸ್ಸಲ್ಲಿ ಕೆಲಸ ಸಿಕ್ಕಿತು. ಇಲ್ಲಿ ನಾನು ಉಡುಪಿಯಲ್ಲಿ ಕೆಲಸ ಮಾಡ್ತಿದ್ದೆ. ಮದುವೆ ಆದಮೇಲೆ ಲವಿನ ಪ್ರಿಂಟರ್ಸ್ ಬಿಟ್ಟಿದ್ದೆ ಅವಾಗ ಕಾರಣಾಂತರದಿಂದ. ಮತ್ತು ನಾನು ಉಡುಪಿಯಲ್ಲಿ ನವಯುಗ ಪ್ರಿಂಟರ್ಸ್ ಹೊನ್ನಪದ್ಮದಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ನನಗೆ ಮಣಿಪಾಲಲ್ಲಿ ಜಾಬ್ ಆಯಿತು. ಅದು ಸಹ ಜಾಬ್ ಆದಮೇಲೆ ಸ್ಯಾಲ್ರಿ ಕಡಿಮೆ ಇತ್ತು, ತುಂಬ ಟಫ್ ಆಗ್ತಿತ್ತು. ಒಂದು ಬರ್ತ್ಡೇಗೆ ಒಂದು ಮಗುಗೆ ಡ್ರೆಸ್ ತೆಗೆದುಕೊಡ್ಲಿಕ್ಕೆ ಅಷ್ಟು ಟಫ್ ಆಗ್ತಿತ್ತು. ಇವನ್ ಚರ್ಚಲ್ಲಿ ಎಂತಾದರೂ ಹೇಳಿದ್ರು ಸಹ ನಾನು ಒಳಗೆ ಅಳ್ತಿದ್ದೆ.
ಚರ್ಚಲ್ಲಿ ಈಗ ಪಾಸ್ಟ್ ಹೇಳ್ತಿದ್ದು ಇದಕ್ಕೆ ಹಣ ಬೇಕು ಅಂದರೆ ಕೆಲವೊಂದು ಸೌಂಡ್ ಸಿಸ್ಟಮ್ಗೆ ಆದರೆ ಯಾವುದಾದ್ರು ಅವಾಗ ನನಗೆ ಒಂದು 100 ರೂಪಾಯಿ ಕಮಿಟ್ ಮಾಡಲಿಕ್ಕೆ ಸಾಕ್ತಿರ್ಲಿಲ್ಲ. 100 ರೂಪಾಯಿ ಕೊಡ್ತೇನೆ ನಾನು ಸ್ಯಾಲ್ರಿ ಅಂತ ಅಂದರೆ ಎಲ್ಲ ಸ್ಯಾಲ್ರಿ ಬರುವಾಗ ಎಲ್ಲ ಇದಿರ್ತದೆ, ಅದಕ್ಕೆ ಆಲ್ರೆಡಿ ಇದಿರ್ತದೆ, ಪ್ಲಸ್ ಇರ್ತದೆ. ಇವನ್ ನನ್ನ ಸೀನಿಯರ್ ಪ್ರಿಂಟರ್ ಹತ್ರ ಅವರದ್ದು ಸಾಲ ತಗೊಳ್ತಿದ್ದೆ, ಕೆಲವೊಮ್ಮೆ ಅಷ್ಟು ಕಷ್ಟ ಇತ್ತು, ಸಾಲ ತಗೊಳ್ತಿದ್ದೆ, ಅವರಿಗೆ ಪುನಃ ರಿಫಂಡ್ ಮಾಡಬೇಕು, ಪುನಃ ಅದು ಮೈನಸ್ ಆಯಿತು. ಅದೆಷ್ಟು ಟಫ್ ಅಂದರೆ ತುಂಬ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ನಾನು ಹೋಗಿದ್ದೇನೆ, ಕಣ್ಣೀರು ಇಡ್ತಿದ್ದೆ. ಇವನ್ ನಾನು ಬೈಕಲ್ಲಿ ಹೋಗ್ತಿದ್ದೆ, ಒಂದು ದಿವಸ ನಂಗೆ ಗೊತ್ತುಂಟು, ನಾವು ಉದ್ಯಾವರ ಸರಿ ನೆನಪುಂಟು, ಉದ್ಯಾವರ ಬರುವಾಗ ನಂಗೆ ಗೊತ್ತುಂಟು ಇಷ್ಟೇ ಅದು ರಿಸರ್ವ್ ಬಿದ್ದ ಮೇಲೆ ಇಷ್ಟೇ ಹೋಗುದಂತ ನಂಗೆ ಗೊತ್ತುಂಟು. ಈಗ ನಿಲ್ತದೆ, ನಾನು ಟ್ಯಾಂಕಿಗೆ ಕೈ ಇಟ್ಟು ನಾವು ಬಂದಿದ್ದ ದಿವಸ ಉಂಟು, ಟ್ಯಾಂಕಿಗೆ ಕೈ ಇಟ್ಟು ಪ್ರೇಯರ್ ಮಾಡಿ ಬಂದ ದಿವಸ. ಎಷ್ಟು ಸಲ ಪಾಸ್ಟ್ ಹಣ ಕೊಟ್ಟಿದ್ದಾರೆ ನನಗೆ ಪೆಟ್ರೋಲಿಗೆ. ಅದಕ್ಕೆ ದೇವರು ಅದ್ಭುತವಾಗಿ ಅದೇ ನನ್ನನ್ನು ದೇವರು 100 ರೂಪಾಯಿ ಕಮಿಟ್ ಮಾಡಿ 100 × 1000 ಕೊಡುವಾಗೆ ದೇವರು ಚರ್ಚಿಗೆ ಕೊಡುವಾಗೆ ನನಗೆ ದೇವರು ಕೃಪೆ ಮಾಡಿದ್ದಾರೆ. ಖಂಡಿತ ಬ್ರದರ್, ನೀವು ಆ ಹೃದಯದಲ್ಲಿ ತಗೊಂಡ ಆ ಭಾರ ಬಯಕೆ ಪರಿಸ್ಥಿತಿ ನಮಗೆ ಅನುಕೂಲವಾಗಿಲ್ಲದಿದ್ದರೂ ಆ ಹೃದಯವನ್ನು ದೇವರು ನೋಡ್ತಾನೆ. ಆ ಬಡ ಸ್ತ್ರೀ, ಬಡ ವಿಧವೆ 3 ಕಾಯಿನನ್ನು ಹಾಕಿದ್ಲು, ಆದರೆ ಆ ದೇವರು ಅದು ಹೃದಯ ನೋಡಿದ್ದು, ನಿಮ್ಮ ಹೃದಯನ ದೇವರು ನೋಡಿದ. ಇವತ್ತು ದೇವರು ನಿಮ್ಮನ್ನು ಕೊಡುವವನಾಗಿ ಮಾಡಿದ. ಒಂದು ದಿವಸ ನೀವು ತಗೊಳ್ಳುವವನಾಗಿದ್ದರೆ ಅದು ಇವತ್ತು ದೇವರು ನಿಮ್ಮನ್ನು ಕೊಡುವವನಾಗಿ ದೇವರು ಮಾಡಿಸಿದ. ತಿಪ್ಪೆಯಲ್ಲಿದ್ದು ನನ್ನನ್ನು ಪ್ರಭುವನ್ನು ಕೂಡಿಸಿದೆ. ಆ್ಯಕ್ಚುಲಿ ನಾನು ಒಂದು ಮೀಟಿಂಗಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ನನಗೆ ಯಾವುದು. ಈಗ ನಾನು MD ಒಟ್ಟಿಗೆ ಚೇರ್ಮನ್ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಯೋಗ್ಯತೆ ಇಲ್ಲ, ನಂದು ಅಷ್ಟು ಕ್ವಾಲಿಫಿಕೇಷನ್ ಇಲ್ಲ. ಆ ದೇವರು ನನ್ನನ್ನು ಮಾನಿಸಿದ್ದಾನೆ. ಅದು ಸಹ ನೈಜೀರಿಯಾದ ಫಸ್ಟ್ ನಾವು 2009 ನೈಜೀರಿಯಾದ ಕೆಲಸ. ಅದಕ್ಕೆ ಬರುವ ಮುಂಚೆ ಬ್ರದರ್, ನೀವು ನೈಜೀರಿಯಾಕ್ಕೆ ಹೋಗಿದ್ರೆ, ಸೊ ಇದು ಹೇಗೆ ಮಾರ್ಗ ನಿಮಗೆ ಆಯಿತು? ನೈಜೀರಿಯಾ ಅದು ನೈಜೀರಿಯಾ ಅಂದರೆ ಅದು ನಂಗೆ ದೇವರ ಕೃಪೆ. ಅದು ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನಾವು ಉಡುಪಿಯಲ್ಲಿ ಇದು ಶ್ರೇಯ ಪ್ರಿಂಟರ್ಸ್ ಉಂಟು. ನಾನು ಮೆಕ್ಯಾನಿಕ್ ಕೆಲಸ ಸಹ ಮಾಡ್ತಿದ್ದೆ, ಚಿಕ್ಕ ಚಿಕ್ಕ ಮಿಷನ್ ಎಲ್ಲ ರಿಪೇರ್ ಎಲ್ಲ ಮಾಡ್ತಿದ್ದೆ, ಪ್ರಿಂಟಿಂಗ್ ಮಿಷನ್ಸ್ ಎಲ್ಲ. ಅಂದರೆ ನಾನು ಸ್ವಲ್ಪ ನನಗೆ ತುಂಬ ಇಂಟ್ರೆಸ್ಟ್, ಚಿಕ್ಕಂದಿನಿಂದ ನನಗೆ ಇಂಟ್ರೆಸ್ಟ್ ಅದು ಇದು ಮಾಡೋದು, ಎಲೆಕ್ಟ್ರಿಕಲ್ ವರ್ಕ್ಸ್ ಯಾವುದಾದ್ರು. ಆವಾಗ ನಾನು ನೈಟ್ ಡ್ಯೂಟಿ ಮಾಡಿ ಮಣಿಪಾಲದಲ್ಲಿ 10 ಗಂಟೆಗೆ ನಾನು ಅಲ್ಲಿ ರಿಪೇರಿ ಮಾಡಲಿಕ್ಕೆ ಹೋಗಿದ್ದೆ ಮಿಷನ್. ಆವಾಗ ನಾನು ಜಸ್ಟ್ ಶೇರ್ ಮಾಡಿದ್ದೆ, ಅವರು ನಾಗರಾಜ್ ಅಂತ ಅವ್ರ ಹತ್ರ, ಆಸ್ಟ್ರೇಲಿಯಾದಲ್ಲಿ ಆಫ್ರಿಕಾದಲ್ಲೆಲ್ಲ ಕೆಲಸ ಸಿಕ್ಕಿದರೆ ಒಳ್ಳೆಯದಲ್ಲ ಅಂತ ಜಸ್ಟ್ ಶೇರ್. ಅದಕ್ಕೆ ನೀವು ಆಫ್ರಿಕಾ ಹೋಗಿ, ನಮ್ಮ ಫ್ರೆಂಡ್ ಇದ್ದಾರಂತ ನೈಜೀರಿಯಾದಲ್ಲಿ, ಅವರ ಫ್ರೆಂಡ್ ಅವರಂದರೆ ಅವ್ರು ಸೌತ್ ಆಫ್ರಿಕಾ ಮುಂಚೆ ಇದ್ದರು, ಸ್ಟ್ಯಾನ್ಲಿ ಅಂತ, ಅವರು ಸಹ ನಮ್ಮ ಉಡುಪಿಯವರೇ. ಸ್ಟ್ಯಾನ್ಲಿಗೆ ನನ್ನದು CV ಫಾರ್ವರ್ಡ್ ಮಾಡಿದರು. ಸ್ಟ್ಯಾನ್ಲಿ ಅವರು ಬಂದಿದ್ದು ನಮ್ಮ ಮಳೆಯಲ್ಲಿ, ತುಂಬ ಮಳೆ ಬರ್ತಿತ್ತು, ಜಸ್ಟ್ ಒಂದು ಪ್ರಿಂಟೌಟ್ ನನ್ನದು CV ಅದು ಇಲ್ಲಿ ಉಡುಪಿ ಅವರು ಇಲ್ಲಿಗೆ ತಮಿಳ್ನಾಡು ಹೋಗೋವರು. ನಾನು ಜಸ್ಟ್ ಮಳೆ ಬರ್ತಿತ್ತು, ಜೋರು ಮಳೆ ಬರ್ತಿತ್ತು, ಬೈಕಲ್ಲಿ ಹೋಗಿ ಕೊಟ್ಟುಬಿಟ್ಟೆ ನಾನು ಒಂದು CV. ದೇವರು ಅದ್ಭುತವಾಗಿ, ಆ್ಯಕ್ಚುಲಿ ನನ್ನ ಜಾಬ್ ಅದು ಬೇರೆ ದುಬೈಲಿದ್ದವನಿಗೆ ಸಹ ಇಂಟರ್ವ್ಯೂ ಆಗಿತ್ತು, ಅದು ದೇವರು ನನಗಿಟ್ಟದನ್ನು. ನಾನು ಅದ್ಭುತವಾಗಿ ಫಸ್ಟಿಗೆ ನಾನು ಅಲ್ಲಿಗೆ ನೈಜೀರಿಯಾಕ್ಕೆ ಹೋದೆ. ನೈಜೀರಿಯಾಕ್ಕೆ ಹೋಗೋ ನಾನು ಎಷ್ಟು ಡಿಮ್ಯಾಂಡ್ ಮಾಡಲಿಲ್ಲ, ನಾನು ಹೇಳಿದ 1 ವರ್ಷ ಒಳಗೆ ನನಗೆ ಫ್ಯಾಮಿಲಿ ಸ್ಟೇಟಸ್ ಬೇಕಂತ. ದೇವರು ಅದ್ಭುತವಾಗಿ ಕೊಟ್ಟಿದ್ದಾರೆ. 1 ವರ್ಷ ನಂತರ ಫ್ಯಾಮಿಲಿ ಸ್ಟೇಟಸ್, ಫ್ಯಾಮಿಲಿಯಲ್ಲಿ ಹೋಗಿ ಸೆಟ್ಲ್ ಆಗಲಿಕ್ಕೆ 1 ವರ್ಷ 2 ತಿಂಗಳಲ್ಲಿ ಕೊಟ್ಟಿದ್ದಾರೆ. ನಾವು ಅಲ್ಲೇ 8 ವರ್ಷ ನಾವು ಅಲ್ಲಿದ್ದು ಫ್ಯಾಮಿಲಿ ಒಟ್ಟಿಗೆ. ಇವನ್ ನನ್ನ ಚಿಕ್ಕ ಮಗ ಅಲ್ಲೇ ಎಲ್ಲ ಪ್ಲೇ ಸ್ಕೂಲ್ ಅದೆಲ್ಲ ಸ್ಟಾರ್ಟ್ ಮಾಡಿದ್ದು, ಅಲ್ಲೇ ಕಲ್ತದ್ದು. ಶೈನ್ ನನ್ನ. ಹೌದು, ದೇವರು ಅಲ್ಲಿ ಸಹ ಅದ್ಭುತವಾಗಿ ನಡೆಸಿದ್ದಾರೆ. ಆ ಕಂಪನಿ ಹೋದ್ಮೇಲೆ ದೇವರು ಕಂಪನಿಯನ್ನು ಅಭಿವೃದ್ಧಿಗೊಳಿಸಿ ಒಂದು 2 ವರ್ಷ ಅಲ್ಲಿ ಬೂಮ್ ಆಗಿದೆ. ಅದು ಕಂಪನಿ ಬೂಮ್ ಆಗಿ, ದೇವರು ಅಂದರೆ ದೇವರ ಕೃಪೆ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಸೇಫನ ಸಂಗಡ ಇದ್ದಾಗ ಅವನಿದ್ದಂಥ ಪರಿಸ್ಥಿತಿಗಳು, ಅವನ ಯಜಮಾನನ ಆಶೀರ್ವಾದ ಹೊಂದಿದ್ದನು. ಅವನು ಸಹ ಹೇಳಿದ, ಇವನು ನಿನ್ನೊಳಗೆ ಇರುವುದು ದೇವರು ನಿಶ್ಚಯ ಎಂಬುದಾಗಿ. ನಿಮ್ಮನ್ನು ನೋಡಿದ ನೀವು ಇದ್ದಂಥ ಸ್ಥಳ, ದೇವಜನ ಇರುವಂಥ ಸ್ಥಳದಲ್ಲಿ ದೇವರು ಆಶೀರ್ವಾದವಾಗಿ ಅವರು ನಿಲ್ಲಿಸ್ತಾನೆ. ಅವರ ಮೂಲಕವಾಗಿ ಅವರ ಯಜಮಾನರು, ಕಂಪೆನಿಗಳು, ಪರಿಸರಗಳು ಆಶೀರ್ವಾದವಾಗ್ತದೆ ಅಲ್ವಾ? ನಾನು ಹೋಗುವಾಗ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅದು ಕಂಪೆನಿ, ಖಾಲಿ ಮಿಷನ್ ಇನ್ಸ್ಟಾಲೇಷನ್ ಹಾಕುವ ಸ್ಟೇಜಲ್ಲಿ ಹೋಗಿದ್ದು. ಅದು ಹೊಸ ಕಂಪೆನಿ ಸ್ಟಾರ್ಟ್ ಮಾಡಿದ್ದು ಇಂಡಸ್ಟ್ರಿ. ದೇವರು ಅದ್ಭುತವಾಗಿ ಅಲ್ಲಿ ನಡೆಸಿ ಅನೇಕ ರೀತಿಯಲ್ಲಿ ಕೆಲವೊಂದು ಆಕ್ಸಿಡೆಂಟ್ ಕೂಡ ನಮ್ಮ ಜೀವಿತದಲ್ಲಿ ಬಂದಿತ್ತು, ದೇವರು ಅದರಲ್ಲಿ ನಡೆಸಿದ್ದಾರೆ. ನೈಜೀರಿಯಾದಲ್ಲಿ ನನ್ನ ಅನುಭವ ಅಂದರೆ ಫಸ್ಟ್ ಅಂದರೆ ನಾವು ಫ್ಯಾಮಿಲಿ ಇರುವಾಗ ಚರ್ಚಿಗೆ ಹೋಗಿ ಬರುವಾಗ ಚರ್ಚಿಂದ ಗೇಟ್ವರೆಗೆ ಬಂದಿದ್ದೇವೆ. ನಮ್ಮದು ಗಾಡಿಯದು ಕಾರದು ಟಾಟಾ ಕಾರ್ ಇತ್ತು ನಮ್ಮ ಹತ್ರ. ಅದು ಕಾರದು ಫ್ರಂಟದು ವೀಲೇ ತಪ್ಪಿ ಹೋಗಿತ್ತು. ವೀಲ್ ಅಂದರೆ ಫುಲ್ ಜಾಯಿಂಟ್ ತಪ್ಪಿ ಹೋಗಿತ್ತು. ಅದೇ ಹೈವೇಲಿ ಆಗ್ತಿದ್ದರೆ ನಾವು ಏನಾಗ್ತಿದ್ದೆವು ಗೊತ್ತಿರಲಿಲ್ಲ. ಇನ್ನೊಂದು ಸರ್ತಿ ಆಕ್ಸಿಡೆಂಟ್ ಆದಾಗದು ನಾನು ಅಂದರೆ ಫ್ಯಾಮಿಲಿ ಆಗಿರುವಾಗಲೇ ನೆಕ್ಸ್ಟ್ ಇನ್ನೊಂದು ಕಂಪನಿಯಲ್ಲಿ ನಾನು ಆಫ್ಟರ್ನೂನ್ ಡ್ಯೂಟಿಗೆ ಹೋಗ್ತಿದ್ದೆ. ಆವಾಗ ನನ್ನ ಜೀಪ್ ಅದು ಫ್ರಂಟ್ ಟಯರ್ ಹೈವೇಯಲ್ಲಿ ತಪ್ಪಿ ಹೋಗಿದೆ. ದೇವರಾದರೂ ಆ ಆಕ್ಸಿಡೆಂಟಲ್ಲಿ ತಪ್ಪಿಸಿದ್ದಾರೆ. ನೈಜೀರಿಯಾದಲ್ಲಿ ಇನ್ನೊಂದು ದೇವರು ಹೇಗೆ ನಡೆಸ್ತೇನಂತೆ ನಾನು ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸ್ತೇನೆ.
ಅಲ್ಲಿ ನೈಜೀರಿಯಾದಲ್ಲಿ ಆಗಿ ಆಕ್ಸಿಡೆಂಟ್ ಏನಾದರೂ ಆದರೆ ಎಕ್ಸ್ಪೆಕ್ಟೆಡ್ ಫಾರಿನರ್ಸ್ಗೆ ಎಲ್ಲ ಅಲ್ಲಿ ಎದ್ದಿರ್ತಾರೆ ಏರಿಯಾ ಬಾಯ್ಸ್ ಅಂತ, ಅಂದರೆ ಪೋಖ್ರಿಗಳು, ಅವ್ರು ಮುತ್ತಾಗ್ತಾಳೆ ದುಡ್ಡುಗೋಸ್ಕರ. ಅದು ನನ್ನದು ಆಕ್ಸಿಡೆಂಟ್ ಆಗುವಾಗ ನಾನು ತಂಗಿ ಹತ್ರ ಮಾತಾಡ್ತಿದ್ದೆ, ಅವಳು ನನ್ನ ಸಿಂಧನೂರಲ್ಲಿ ಸೇವೆ ಮಾಡ್ತಿದ್ದಾಳೆ, ಸವಿತನ ಹತ್ರ ನಾನು ಫೋನಲ್ಲಿ ಮಾತಾಡಿ, ನಾನು ಜೀಪಲ್ಲಿ, ನಂದು ಜೀಪ್ ಇತ್ತು, ದೇವರು ಕಂಪನಿಯಿಂದ ಜೀಪ್ ಕೊಟ್ಟಿದ್ದು, ಜೀಪಲ್ಲಿ ನಾನು ಹಿಂದೆಯಲ್ಲಿ ಮಾತಾಡ್ತೀನಿ ಫೋನಲ್ಲಿ. ನಾನು ಒಮ್ಮೆಲೆ ಬೊಬ್ಬೆ ಹಾಕಿದೆ, ಅಂದರೆ ಅದು ಡ್ರೈವರದ ಮಿಸ್ಟೇಕ್ ಆ್ಯಕ್ಚುಲಿ. ನಾನು ಕೆಲವು ದಿವಸದಿಂದ ಅದು ಸೌಂಡ್ ಬರ್ತಿದ್ದು, ನಾನು ಡ್ರೈವರ್ ಅಂತ ಹೇಳ್ತಿದ್ದು ಏನು ಸೌಂಡ್, ಅವನು ಹೇಳ್ತಿದ್ದ ಇದು ಲೈನರ್ ಇದರದ್ದು ಬ್ರೇಕ್ ಶೂ ಅದು ಸೌಂಡ್ ಆಗಿ, ಆ್ಯಕ್ಚುಲಿ ವೀಲ್ ಲೂಸ್ ಆಗಿ ಅದು ತಪ್ಪಿಯೋದು. ಹೈವೇಲಿ 50-60 ಸ್ಪೀಡಲ್ಲಿದ್ದ, ಏನೋ ದೇವರ ಕೃಪೆಯಿಂದ ಒಂದು ಲೈನಲ್ಲಿ ಇದ್ದವು ಸೈಡಲ್ಲಿ. ಅವನು ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರು, ಅದು ದೇವರ ಕೃಪೆ. ಇನ್ನೊಂದು ಹೌದು, ವೀಲ್ ತಪ್ಪಿದ್ರೆ ಆ ಸ್ಪೀಡಲ್ಲಿ ವೀಲ್ ತಪ್ಪಿದಂದರೆ ಅದು ಹೈವೇಯಲ್ಲಿ ಹೌದು ಫ್ರಂಟ್ ವೀಲ್, ದೇವರ ಕೃಪೆಯಿಂದ ಅವನೇ ಬ್ರೇಕ್ ಹಾಕಲಿಲ್ಲ, ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಿಲ್ಲಿಸಿ. ಆ ಸ್ಪಾಟಲ್ಲಿ 2 ಸೋಲ್ಜರ್ಸ್ ಬರ್ತಿದ್ರು ಅಲ್ಲಿ ದೇವದೂತರಾಗಿ, ಆ್ಯಕ್ಚುಲಿ ದೇವದೂತರೇ ಅವರು. ಅಂದರೆ ಸೋಲ್ಜರ್ ಬಂದರು, ನಮಗೆ ತುಂಬ ಹೆಲ್ಪ್ ಮಾಡಿ. ಸೋಲ್ಜರ್ ಬಂದ ತಕ್ಷಣ ಅಲ್ಲಿ ಅದು ನೈಜೀರಿಯನ್ಸ್ ಎಲ್ಲ ಎದ್ದರ್ತಾರೆ. ಸೋಲ್ಜರ್ ಅಂದರೆ ತುಂಬ ಪವರ್ಫುಲ್ ಅಲ್ಲಿ. ಅವರು ಎಲ್ಲ ಅದು ನಾವು ಟಯರ್ ಚೇಂಜ್ ಮಾಡಿ ಬೋಲ್ಟ್ ಎಲ್ಲ ಬೇರೆ ಒಂದೊಂದು ಬೋಲ್ಟ್ ಎಲ್ಲ ತೆಗೆದು ಚೇಂಜ್ ಮಾಡಿ ಸೋಲ್ಜರ್ ನನ್ನ ಇದ್ದರು. ಆದ್ದರಿಂದ ಯಾರು ಇದು ಏರಿಯಾ ಬಾಯ್ಸ್ ಯಾರು ಬರಲಿಲ್ಲ, ಯಾರು ಹಣ ಸಹ ಕೇಳಲಿಲ್ಲ. ಬ್ರದರ್, ನಾನು ದೇವರದು ನಡೆಸಬೇಕು. ನಾನು ಇನ್ನೊಂದು ಕೇಳಿದ್ದೆ, ಆ್ಯಕ್ಚುಲಿ ಈ ಆಫ್ರಿಕನ್ ನೈಜೀರಿಯಾ ಆ ಪ್ರಾಂತ್ಯಗಳಲ್ಲಿ ಡಕಾಯತ ಅಂದರೆ ಏನು ರಾಬರಿ ಎಲ್ಲ ತುಂಬ ಜಾಸ್ತಿ ಇರ್ತದೆ. ರಾಬರಿದೊಂದು ಸಾಕ್ಷಿ ಇದೆ. ನಾನು 2009ಗೆ ಹೋದೆ. 2009ಗೆ ಹೋದ್ಮೇಲೆ ನಾನು ಬ್ಯಾಚುಲರ್ ಸ್ಟೇಟಲ್ಲಿ ಹೋಗಿದ್ದು. ನಮ್ಮ ಫ್ಲ್ಯಾಟಲ್ಲಿ 3 ರೂಮ್ ಇತ್ತು. ಒಂದು ಮಾಸ್ಟರ್ ಬೆಡ್ರೂಮ್, ಸೆಂಟ್ರದ್ದು, ಇನ್ನೊಂದು. ಒಟ್ಟಿಗೆ ನಾವು 4 ಜನ ಜೀವಿಸ್ತಿದ್ದು. ಮಾಸ್ಟರ್ ಬೆಡ್ರೂಮ್ ಒಬ್ಬರು ಇದ್ದರು, ನಾನು ಮಿಡ್ಲಲ್ಲಿದ್ದೆ, ಇನ್ನೊಬ್ಬಲ್ಲಿ ಇಬ್ಬರು ಇದ್ದರು. ಆವಾಗ 2010ನಲ್ಲಿ ಸಾಧಾರಣ ಒಂದು ಜೂನ್ ಆಗಿರ್ಬೋದು, ಜೂನಲ್ಲಿ ನಮ್ಮ ಮನೆಗೆ ಹಾಮ್ ರಬ್ಬರ್ ಅಟ್ಯಾಕ್ ಆಯಿತು. 5 ಜನ ಎಮ್ಮನಸ್ತರು ಗನ್ ಹಿಡ್ಕೊಂಡು ಹಾಮ್ ರಬ್ಬರ್ ಅಟ್ಯಾಕ್ ಆಯಿತು. ಅಂದರೆ ನಮ್ಮದು ಕಲೀಗ್ಸ್ ಅದೇ ಪ್ರಾಬ್ಲಮ್. ಆ್ಯಕ್ಚುಲಿ ಮೇಯ್ನ್ ಡೋರ್ ಉಂಟು, ಒಂದು ಬರ್ಗ್ಲರಿ ಡೋರ್ ಉಂಟು, ಕಬ್ಬಿಣದ ಡೋರ್, ಅದು ಲಾಕ್ ಮಾಡಲಿಲ್ಲ. ಜಾಲಿ ಒಂದು ಗೇಟ್ ಲಾಕ್ ಮಾಡಿದ್ದಾರೆ, ಅದು ಪ್ಯಾಡ್ ಲಾಕ್ ಆಗಿ. ಅದು ಇವಾಗ ಅಲ್ಲಿ ನೈಜರಲ್ಲೆಲ್ಲ ಇದು ಬರ್ತದೆ, ಇದು ಎಂಥದ್ದು ಒಂದು ಗ್ರೈಂಡರ್ ಆಗಿ ಈಗ ಕಟ್ ಮಾಡ್ತಾರೆ ಟಕ್ ಅಂತ. ಒಳಗೆ ಬಂದರು. ನಾನಂದರೆ ಆ ದಿವಸ ನಾನು ಮಲಗಿದ್ದೆ. ಈ ಸೈಡ್ನವ ನನ್ನದು ಅಯ್ಯಪ್ಪ ಅಂತ, ಅವರು ಈಗ ತೀರು ಹೋಗಿದ್ದಾರೆ ಆ್ಯಕ್ಸಿಡೆಂಟಲ್ಲಿ. ಅವ್ರ ಸೈಡಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ದು, ಅವರು ಆಮ್ರೋಬರ್ಸ್ ಬಂದಿದ್ದಾರೆ ಒಳಗೆ. ಅಂದರೆ ಆ ದಿವಸ ಅವರಿಗೆ ಫುಲ್ ಶೀತ ಇತ್ತು. ಅವ್ರ ಗೇಟ್ ಹತ್ರ ಅವರದ್ದು ವಿಂಡೋಸ್, ಹಾಗಾಗಿ ಅವರು ನೋಡಿದ್ದಾರೆ ಮೇಲೆ ಬರುವುದು. ನಾನು ಎಣಿಸಿದರೆ ಒಮ್ಮೆಲೆ ಅವರು ಬಂದ ತಕ್ಷಣ ನನಗೆ, ನಾನು ನಿದ್ದೆಯಲ್ಲಿ ಎದ್ದುದು ಒಳಗೆ ಬಂದಿದ್ದಾರೆ ಅಂತ ಎಣಿಸಿದೆ. ಆ್ಯಕ್ಚುಲಿ ಒಳಗೆ ಬರಲಿಲ್ಲ, ಕಂಪೌಂಡ್ ಒಳಗೆ ಬಂದು. ನಾನು ಆದಷ್ಟು ಟ್ರೈ ಮಾಡಿದ್ದೆ, ಸ್ಟ್ರೀಟ್ ಸೆಕ್ಯೂರಿಟಿಗೆ ಫೋನ್ ಮಾಡಿ. ಮತ್ತು ನೈಟ್ ಶಿಫ್ಟ್ ನಮ್ಮದು ರನ್ ಆಗ್ತಿತ್ತು, ಕಂಪೆನಿ ರನ್ ಆಗ್ತಿತ್ತು. ಅವರಿಗೆ ಫೋನ್ ಮಾಡಿ, ಅಲ್ಲಿ ತುಂಬ ಜನ ಇದ್ದಾರೆ ಅಲ್ಲಾಜಿ ಕಂಪೌಂಡಲ್ಲಿ, ಅಲ್ಲಿ ಯಾರು ಜನ ಹಿಡ್ಕೊಂಡು ಬಾ, ಅವರು ಎದರಿ ಓಡ್ಬೋದು ಅಂತ. ಅವರು ಬರಲಿಲ್ಲ, ಎದರಿ ಬರಲಿಲ್ಲ. ಸ್ಟ್ರೀಟ್ ಸೆಕ್ಯೂರಿಟಿ ಸಹ ರೀಚ್ ಆಗಲಿಲ್ಲ. ಸಡನ್ಲಿ ಬಂದು ನನ್ನ ಡೋರಿಗೆ ನಾಕ್ ಮಾಡಿದರು. ನಾನು ಏನನ್ನು ಹೇಳಕ್ಕೆ ಬಯಸ್ತಿದ್ದೇನೆ ಅಂದರೆ, ನಿಜವಾದ ದೇವರ ಆರಾಧಿಸೋದವರೆಗೂ ಸಹ ಮತ್ತು ಬೇಡವಾದ ದೇವರ ವ್ಯತ್ಯಾಸವನ್ನು ಹೇಳ್ತಿದ್ದೇನೆ ಏನಾಗಿದೆ ಅಂತ. ಆ ದಿವಸ ಏನಂದರೆ ಡೋರ್ ನಾಕ್ ಮಾಡಿ ಟಕ್ 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 ಅಂತ ನಾಕ್ ಮಾಡಿ ಡೋರ್ ನಾನು ಆದಷ್ಟು ಫುಲ್ ಮಾಡಿ ಇಡ್ಲಿಕ್ಕೆ ಟ್ರೈ ಮಾಡಿದೆ. ಅಂದರೆ ನನ್ನ ಒಂದು ಬೋಲ್ಡ್ನೆಸ್ ಬಂತು ಆ ದಿವಸ, ಎಲ್ಲಿಂದ ಬಂತಂತ ಗೊತ್ತಿಲ್ಲ. ಸ್ವಲ್ಪ ಸಹ ಹೆದರಲಿಲ್ಲ ನಾನು. ಅವ್ರು ಡೋರ್ ಓಪನ್ ಮಾಡಿ ಒಳಗೆ ಬಂದರು. ಲೇ ಡೌನ್ ಅಂತ ಹೇಳಿದರು ಇಂಗ್ಲೀಷಲ್ಲಿ. ನಾನು ಲೇ ಡೌನ್ ಆಗಲಿಲ್ಲ, ಜಸ್ಟ್ ಹೋಗಿ ನನ್ನ ಬೆಡ್ಡಲ್ಲಿ ಕೂತ್ಕೊಂಡೆ. ಅವರು ನನ್ನ ಕಬಟ್, ಆ ದಿವಸದ ಗೊತ್ತಿಲ್ಲ ನನಗೆ, ಆ ದಿವಸ ಮಾತ್ರ ನಾನು ಪರ್ಸ್ ತೆಗೆದು ಅಲ್ಲಿ ಇಟ್ಟಿದ್ದೆ. ಅದರಲ್ಲಿ ಒಂದು ನೈಜೀರಿಯಾದ 28,000 ನೇರ ಇತ್ತು. 28,000 ನೇರ ಇತ್ತು, ಅಷ್ಟೇ ಇತ್ತು. ಮತ್ತು ಮೇಲೆ ನಾನೊಂದು 30,000 ನನ್ನದು ನೇರ ಅದು ಬಟ್ಟೆ ಅಡಿಯಲ್ಲಿ ಇಟ್ಟಿದ್ದೆ. ಆ ದೇವರು ಅದಕ್ಕೆ ಅಲೋ ಮಾಡಲಿಲ್ಲ. ದೇವರದ್ದು ನಡೆಸೋಕ್ಕೆ ನೋಡಿ. ಮತ್ತು ಎಲ್ಲ ಇದು ಮಾಡಿದರು. ಎಲ್ಲ ನನ್ನ ಪರ್ಸ್ ತೆಗೆದು ನನ್ನ ಸಿಮ್ ತೆಕ್ಕೊಂಡ್ರು. ಸಿಮ್ಮಲ್ಲ, 2 ಮೊಬೈಲ್ ಇತ್ತು. ಹೋಗುವಾಗ ಒಂದು ಚಿಕ್ಕದು ನಾನು ಇದುಕೊಂಡೋಗಿದ್ದೆ, ಎಂಥದ್ದು ನೋಕಿಯಾ, ಅದೊಂದು ಕೆಳಗೆ ಬಿದ್ದರೆ ಸಹ ಇದಾಗ್ತಿರಲಿಲ್ಲ. ಅದನ್ನು 440 ಎಂಥದ್ದು 4410 ಅದು ಮೊಬೈಲ್. ಅದು ಮತ್ತು ಕಂಪೆನಿಯದು ಒಂದು ಇಂಟರ್ಕಾಮ್ ಮೊಬೈಲ್ ಇತ್ತು. 2 ಮೊಬೈಲ್ಸ್ ತಗೊಂಡ್ರು. ಮತ್ತು ಒಬ್ಬ ಬಂದ, ವ್ಯಾರ್ ಇಸ್ ಯುವರ್ ಲಾಕರ್ ಅಂತ ಕೇಳಿದ್ದು. ವ್ಯಾರ್ ಇಸ್ ಡಾಲರ್ ಅಂತ. ನಾನೇ ಅದಕ್ಕೆ ಆನ್ಸರ್ ಕೊಟ್ಟೆ, ಯು ಆರ್ ನಾಟ್ ಯೂಸಿಂಗ್ ಡಾಲರ್, ಯು ಆರ್ ಯೂಸಿಂಗ್ ನೇರ ಅಂತ. ನಾವು ಡಾಲರ್ ಯೂಸ್ ಮಾಡೋದಲ್ಲ, ನೇರನ್ನು ಯೂಸ್ ಮಾಡಿ, ಅದನ್ನು ಕಳ್ಕೊಂಡು ಮಾಡಿದ್ದೀರಲ್ಲ ಪುನಃ ಅಂತ ಹೇಳಿ. ಮತ್ತೆ ಕೇಳಿ, ನಿನ್ನದು ಲಾಕರೇ. ಒಬ್ಬ ಬಂದು ನಾನು ಇಲ್ಲಿ ಗನ್ ಇಟ್ಕೊಂಡ. ಅವನು ಹೇಳಿದ, ವ್ಯಾರ್ ಇಸ್ ಯುವರ್ ಲಾಕರ್ ಅಂತ. ನಾನು ಹೇಳಿದೆ, ನಿನ್ನ ಗನ್ನು ಶೂಟ್ ಮಾಡಿದರೆ ಸಹ ನನಗೆ ತಾಗೋದಿಲ್ಲ, ಇಂಗ್ಲೀಷಲ್ಲಿ ಹೇಳಿದೆ. ದೇವರ ಚಿತ್ತ ಇದ್ದರೆ ಮಾತ್ರ ನಾನು ಸಾಯ್ತೇನೆ ಅಂತ. ಸ್ವಲ್ಪ ಹೆದರಿದ್ದಾವ. ಮತ್ತು ನನಗೆ ಒಮ್ಮೆಲೆ ಆವಾಗ ಅನ್ಯ ಭಾಷೆಯಿಂದ ಮಾತಾಡಲಿಕ್ಕೆ ಶುರು ಮಾಡಿದೆ. ಪವಿತ್ರಾತ್ಮನ ಫುಲ್ಲು ನಾನು ಅಂದರೆ ಫುಲ್ಲು ಪವಿತ್ರಾತ್ಮ ಬರಿತಾನದೆ. ಇವನ್ ನಾನು ಅವ್ರಿಗೆ ಹೇಳಿದೆ, ನೀವು ಇದೆಲ್ಲ ಬಿಟ್ಟು ಯೇಸು ಕ್ರಿಸ್ತನ ಕಡೆ ತಿರುಗಿರಿ ಅಂತ ಇಂಗ್ಲೀಷ್ ಹೇಳಿದೆ. ವೈ ಆರ್ ಡೂಯಿಂಗ್ ದಿಸ್ ಆಲ್ ದಿಸ್ ಟೈಪ್ ಆಫ್ ವರ್ಕ್ಸ್.
ಕಮ್ ಟು ಜೀಸಸ್ ಆ್ಯಂಡ್ ಟೇಕ್ ನ್ಯೂ ಲೈಫ್ ಅಂತ ನಾನು ಇಂಗ್ಲೀಷಲ್ಲಿ ಹೇಳಿಬಿಟ್ಟೆ ಅವ್ರಿಗೆ. ಇವನೊಬ್ಬರದ ಹೆಸರು ಸಹ ಕೇಳಿದೆ. ಏನೋ ಒಂದು ಬೋಲ್ಡ್ನೆಸ್ ಇತ್ತು ನನ್ನ ಹತ್ರ, ಏನು ಗೊತ್ತಿಲ್ಲ, ದೇವರು ನಡೆಸಿದ್ದು, ಪವಿತ್ರಾತ್ಮ ನನ್ನ ಒಳಗಿದ್ದ. ಹಾಗೆ ನನಗೆ ಏನು ಹಾಮ್ ಮಾಡಲಿಲ್ಲ ಅವರು. ನಾನು ಹೇಳಿದೆ, ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹೇಳಿದೆ, ನನಗೆ ಸಿಮ್ ಬೇಕಂತ. ನನ್ನ ಸಿಮ್ ಅಲ್ಲ, ಇದು ಬೇಕು, ಸಿಮ್ಮು ಮತ್ತು ನನ್ನದು ಇದು ಬೇಕು, ಒಂದು ಚಿಪ್ಪು ಬೇಕಂತ. ಅಂದರೆ ಚಿಪ್ಪು ನಾನು 1 ತಿಂಗಳ ಮೊದಲು ನಾನು ಸ್ಟ್ಯಾನಿ ಅವರ ಹತ್ರ ನಾನು ಜೀಸಸ್ ಸಾಂಗ್ಸ್ ಎಲ್ಲ ಹಾಕಿ ತಗೊಂಡು ನನ್ನ ಮಿಸ್ಸಸ್ ಕಳಿಸಿದ್ದು. ನನಗೆ ಜೀಸಸ್ ಸಾಂಗ್ ಕೇಳಲಿಕ್ಕೆ ಬೇರೆ ಇಲ್ಲ, ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಆವಾಗ ಯೂಟ್ಯೂಬ್ ಅದೆಲ್ಲ ಅಷ್ಟು ಇದಿರಲಿಲ್ಲ. ಅದಕ್ಕೆ ನಾನು ಅವರಿಗೆ ಪ್ರಾಬ್ಲಮ್ ಮಾಡ್ತಿದ್ದೆ. ಯಾರು ಬಂದರೂ ಸರ್ ನನಗೆ ನನ್ನ ಇದು ಚಿಪ್ಪು ಬೇಕು ಅಂತ. ಅವರು ಕೊಡ್ತೇನೆ ಅಂತ ಹೇಳ್ತಿದ್ದೆ. ಎಂಡ್ ಆಫ್ ದ ಟೈಮ್ ಅವರು ಎಲ್ಲರೂ ಇನ್ನೊಂದು ರೂಮಿಗೆ ಹೋಗಿದ್ದರು. ಅಯ್ಯಪ್ಪನ ಅಲ್ಲಿ ಬಂಗಾರ ಇದು ಕ್ಯಾಮರಾ ತುಂಬ ಎಲ್ಲ ಇದು ಮಾಡಿ ಅವರಿಗೆ ಹೊಡೆದಿದ್ದಾರೆ. ಅವರೇನೋ ಇದು ಮಾತಾಡಿದ್ದಕ್ಕೆ ಅವರನ್ನು ಕೊಂಡೋಗಿ ಇನ್ನೊಂದು ರೂಮಿಗೆ ಹಾಕಿದ್ದಾರೆ. ಅವರದ್ದು ರೂಮ್ ನೋಡಿ ಸತ್ಯನಾಶ ಎಲ್ಲ ಆಗಿದೆ. ಎಲ್ಲ ಕರ್ಟನ್ ತೆಗೆದು ಎಲ್ಲ ಇದು ಬೆಡ್ ಇದು ಹಾರಿಸಿ ಅವರ ನೆಲದಲ್ಲಿ ಲೇ ಡೌನ್ ಮಾಡಿದ್ದಾರೆ. ಇವನು ಹೊಡೆದಿದ್ದಾರೆ ಅವರೇನು ಮಾತಾಡಿದ್ರು ಅಯ್ಯಪ್ಪನಿಗೆ. ಅಷ್ಟೇ ಅಲ್ಲ, ನನಗೆ ಏನು ಮಾಡಲಿಲ್ಲ, ನನಗೆ ಏನು ಮಾಡಲಿಲ್ಲ. ಎಂಡ್ ಆಫ್ ಟೈಮ್ ಅವರೇ ಬಂದು ದೇವರ ನಡೆಸಿಕೆ ನೋಡಿ ಅಲ್ಲಿ ಹೇಗೆ ಅವರೇ ಬಂದು ನೀವು ವಿಚ್ ಇಸ್ ಯುವರ್ ಮೊಬೈಲ್ ಕೇಳಿದ್ರು. ನಾನು ಹೇಳಿದ್ದು ನನ್ನದು ಇದು. ಅವ್ರಿಗೆ ತೆಗಿಲಿಕ್ಕೆ ಟ್ರೈ ಮಾಡಿದರು, ನಾನೇ ತೆಗೆದೆ ಸಿಮ್ಮು ಮತ್ತು ನನ್ನ ಚಿಪ್ ಕೊಟ್ಟು ತೆಗೆದಿದ್ದೆ. ಯಾರು ಆಮ್ ರೋಬರ್ಸ್ ಒಮ್ಮೆ ತಗೊಂಡ ವಸ್ತುವನ್ನು ಹಿಂದೆ ಕೊಡಲಿಕ್ಕೆ ಚಾನ್ಸೇ ಇಲ್ಲ. ದೇವರು ಯಾವ ರೀತಿ ನಡೆಸಿದ್ದಾರೆ ಅಂದರೆ ನಾನು ನೋಡುವ ವೀಕ್ಷಕರಿಗೆ ಸಹ ಹೇಳ್ತಿದ್ದೇನೆ, ದೇವರು ಅಂದರೆ ನಾನು ನಿಜವಾದ ದೇವರನ್ನು ಆರಾಧಿಸುವ, ಅಲ್ಲಿ ಎಲ್ಲ ಇದ್ದವರು ಯಾರು ಸಹ ನಿಜವಾದ ದೇವರ ಆರಾಧಿಸುವವರು ಇರಲಿಲ್ಲ. ಆದರೆ ಇವನ್ ಚೇರ್ಮನಿಗೆ ಸಹ ಗೊತ್ತಿತ್ತು ಏನು ವ್ಯತ್ಯಾಸ ಅಂತ. ಜಾನಿಗೆ ಏನಾಗಲಿಲ್ಲ, 28,000 ಅನ್ನೋದು ಹೋಯಿತು, 30,000 ಕಂಪನಿ ಕೊಟ್ಟರು. ಆವಾಗ ಬೋಲ್ಟ್ 2 ಅಂತ ನನ್ನ MD ಯೂಸ್ ಮಾಡ್ತಿದ್ರು, ಬ್ಲ್ಯಾಕ್ಬೆರಿ ಬೋಲ್ಟ್. ನನ್ನ ಹತ್ರ ಇದ್ದ ಹಣವನ್ನು ಹಾಕಿ 30,000 ಬೋಲ್ಟ್ 2 ಬ್ಲ್ಯಾಕ್ಬೆರಿ ತಗೊಂಡೆ. ದೇವರು ಅಪ್ಗ್ರೇಡ್ ಕೊಟ್ಟ. ನನ್ನ MD ಯೂಸ್ ಮಾಡ್ತೀವಿ. ಅದು ಆವಾಗ ಅವರದು ಅದು ಹೊಸತ್ ಮಾಡೆಲ್, ಅದೇ ಮಾಡೆಲ್. ದೇವರು ಅದ್ಭುತವಾಗಿ ಅಲ್ಲಿ ನಡೆಸಿದ್ದಾರೆ. ಅದರ ಮುಖಾಂತರ ದೇವರು ಅದರ ತುಂಬ ನನ್ನ ಸಾಕ್ಷಿ ಉಂಟು. ಅಲ್ಲಿ ದೇವರು ಯಾವ ರೀತಿ ನಡೆಸಿದ್ದಾರೆ. ಒಂದು ಡೆಡ್ ಬಾಡಿ ನೈಟ್ ಕೊಂಡು ಹೋಗುವಾಗೆ ಮಾಡಿದ್ದಾರೆ. ನಮ್ಮ ಕಂಪನಿಯೊಂದು ಡೆಡ್ ಆದದ್ದು ನೈಟ್ ನಾನು ಡ್ರೈವ್ ಮಾಡಿಕೊಂಡು ಮೋರ್ಚರಿ ಕೊಂಡು ಹೋಗುವಾಗೆ, ಅದೆಲ್ಲ ದೇವರು ತುಂಬ ಅದ್ಭುತ. ದೇವರು ನೈಸರ್ಯ ತುಂಬ. ನಾನು ಡ್ರೈವ್ ಮಾಡ್ತಿದ್ದೆ, ಫ್ಯಾಮಿಲಿ ಡ್ರೈವಿಂಗ್ ಲೈಸೆನ್ಸ್ ಇತ್ತು. ನಾವು ಎಲ್ಲಿ ನೈಟು ಸಹ ಹೋಗ್ತಿದ್ದೆವು, ಬರ್ತಿದ್ದೆವು, ಏನು ಪ್ರಾಬ್ಲಮ್ ಇಲ್ಲ. ಪ್ರೈಸ್ ಗಾಡ್. ನಿಜವಾಗಿ ಪ್ರೀತಿಯ ವೀಕ್ಷಕರೇ, ಸಹೋದರ ಹೇಳುವ ಹಾಗೆ ಅನುಭವ ಸಾಕ್ಷಿಯಲ್ಲಿ ನಾವು ಕರ್ತನಿಗಾಗಿ ನಿಲ್ಲುವಾಗ ಕರ್ತನ ನಮಗೋಸ್ಕರ ಅದ್ಭುತವನ್ನು ಮಾಡ್ತಾನೆ. ಇಕ್ಕಟ್ಟಿನ ಸಮಯದಲ್ಲಿ ಆತನ ಹತ್ತಿರವಿದ್ದು ನಮ್ಮನ್ನು ತಪ್ಪಿಸಿ ಕೇಡುಗಳಿಂದ ತಪ್ಪಿಸಿ ಕಾಪಾಡುವ ದೇವರಾಗಿದ್ದಾನೆ. ನಾವು ಒಂದೇ ಒಂದು ಆತನನ್ನು ಮೊರೆ ಹೊಕ್ಕಿ ಆತನಿಗಾಗಿ ನಿಲ್ಲುವಾಗ, ಆತನಿಗಾಗಿ ತೀರ್ಮಾನ ತೆಗೆದುಕೊಳ್ಳುವಾಗ ಆತ ನಮ್ಮ ಪಕ್ಷವಾಗಿ ನಿಲ್ಲುವವನಾಗಿದ್ದಾನೆ. ಬ್ರದರ್, ನೀವು ನಿಮ್ಮ ಅನುಭವ ಸಾಕ್ಷಿ ನಿಜವಾಗಿ ಅನೇಕರಿಗೆ ಎನ್ಕರೇಜ್ ಆಗ್ತಾ ಇದೆ. ಅದರಲ್ಲಿ ಒಂದು ಹೇಳಲಿಕ್ಕೆ ಬಯಸ್ತೀನಿ, ಅಂದರೆ ನನ್ನದು ಏನು ಲಾಸ್ ಆಗಲಿಲ್ಲ. ಆದರೆ ಆ ಒಂದು ಆಮ್ರ ಬೆಟ್ಟಾಗಿಂದ ನನ್ನ ಎಲ್ಲ ಕಲೆಕ್ಸ್ ಎಲ್ಲ ಲಾಸ್ ಆಗಿದೆ, ನನಗೇನು ಲಾಸ್ ಆಗಲಿಲ್ಲ. ದೇವರು ಅಂದರೆ ಅದು 28,000 ಹೋಗಿ 30,000 ಕಂಪನಿ ಕೊಟ್ಟರು. ಮತ್ತು ಎಲ್ಲ ಅಲ್ಲಿ ಅಂದರೆ ಎಲ್ಲರಿಗೆ ಸಹ ಗೊತ್ತಾಯಿತು. ಹೌದು, ತುಂಬ ಜನ ನಾವು ಅನ್ಯ ಜನ ಅಂದರೆ ಕಂಪನಿಯಲ್ಲಿ ತುಂಬ ಜನ ಇಂಡಿಯನ್ಸ್ ಎಕ್ಸ್ಪರ್ಟೇಟ್ ಇದ್ದು ಎಲ್ಲರಿಗೂ ಗೊತ್ತಾಯಿತು ಏನು ವ್ಯತ್ಯಾಸ ಅಂತ. ಇನ್ನೊಂದು ಅವರು ಅಯ್ಯಪ್ಪ ಅಂತ ಹೇಳಿ ಅವರಿಗೆ ಎದರಿ ಹೋಗಿದ್ರು. 1 ತಿಂಗಳು ನನ್ನೊಟ್ಟಿಗೆ ಬಂದು ಮಲಗಿದ್ದಾರೆ. ನಾನು ಆರಾಮ್ ನಿದ್ದೆ ಮಾಡ್ತಿದ್ದೆ. ಅದನ್ನಂತ ಯಾವ ಭಯ ಸಹ ಇರಲಿಲ್ಲ. ಅವರು 1 ತಿಂಗಳು ನನ್ನೊಟ್ಟಿಗೆ ಮಲಗಿದ್ದಾರೆ. ನಿಜವಾಗಿ ಬ್ರದರ್, ದೇವರಿಗಾಗಿ ನಿಲ್ಲುವಾಗ ದೇವರು ನಮ್ಮೊಂದಿಗಿದ್ದಾನೆ. ಮತ್ತು ಅದು ಅನೇಕರು ನೋಡ್ತಾರೆ, ಅದು ಅನೇಕರು ನೋಡುವ ಹಾಗೆ ದೇವರು ನಮ್ಮನ್ನು ಮಾನಿಸ್ತಾನೆ. ಆ ರೀತಿಯಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ನಿಮ್ಮ ಅನುಭವ ಸಾಕ್ಷಿ ನಿಜವಾಗಿ ಎನ್ಕರೇಜ್ ಆಗಿ. ಹಾಗೆ ಬ್ರದರ್, ಆನಂತರ ನೀವು ಅಲ್ಲಿಂದ ಹಿಂದಕ್ಕೆ ಬಂದಿರಿ. ಸೊ ಮತ್ತು ದೇವರು ನಿಮ್ಮನ್ನು ಅದ್ಭುತವಾಗಿ ಇನ್ನೊಂದು ಕಡೆಗಳಲ್ಲಿ ನಡೆಸಿದ್ದಾರೆ ಅಲ್ವಾ? ಸೊ ಅದ್ಭುತವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿದ. ಹಾಗೆ ನಿಮ್ಮ ಕೌಟುಂಬಿಕ ಜೀವಿತದ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಬೋದಾ? ಹೌದು, ನನಗೆ 2 ಮಕ್ಕಳಿದ್ದಾರೆ, ಒಂದು ಹುಡುಗ ಮತ್ತು ಹುಡುಗಿ. ಈಗ ಮಗಳು ಸೀಡಲ್ ಅಂತ 10th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಮಗ ಶೈನ್ ಅಂತ ಶೈನ್ 7th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. ದೇವರು ಅದ್ಭುತವಾಗಿ ನಡೆಸ್ತಾ ಬರ್ತಿದ್ದಾರೆ. ಒಳ್ಳೆ ಸಹಪಾಠಿಯನ್ನು ಕೊಟ್ಟಿದ್ದಾರೆ. ಪ್ರೇಯರ್ಫುಲ್ ಹೆಂಗಸನ್ನು ಕೊಟ್ಟಿದ್ದಾರೆ ದೇವರಿಗೆ ಅದಕ್ಕೆ ಕೋಟಿ ಸ್ತೋತ್ರ ಹೇಳ್ತೇನೆ. ನೋಡಿ, ಒಂದು ವಿಶ್ವಾಸ ಜೀವಿತದಲ್ಲಿರುವಾಗ ಅನೇಕ ಸರ್ತಿ ನಾವೇನಾಗ್ತೇವೆ, ಕೆಲಸ ಹೋದಾಗ ಅಥವಾ ಏನು ಸಮಸ್ಯೆಗಳು ಬಂದಾಗ ನಿರಾಶೆ ಆಗ್ತದೆ. ಆ ದಿವಸಗಳಲ್ಲಿ ನಿಮ್ಮ ಸಹಪಾಠಿ ಅಥವಾ ನಿಮ್ಮ ಹೆಂಡತಿ ಆದವರು ಅವರು ನಿಮಗೆ ಹೇಗೆ ಸಹಕಾರ ಕೊಟ್ಟರು? ಅವರು ಒಳ್ಳೆ ಸಹಕಾರ ಕೊಡ್ತಿದ್ದರು. ಆದರೂ ಕೆಲವೊಮ್ಮೆ ಡಿಸ್ಕರೇಜ್ ಆಗ್ತಿದ್ರು ಅವರು. ಆದರೂ ನಾನು ಅವರಿಗೆ ಸ್ವಲ್ಪ ಇದು ಮಾಡ್ತಿದ್ದೆ. ದೇವರಿಗೆ ಗೊತ್ತುಂಟು ಕರೆದಾತ ನಂಬಿಗಸ್ತಾನೆ. ದೇವರು ನಡೆಸ್ತಾನೆ. ಸ್ವಲ್ಪ ಲೇಟ್ ಆಗ್ಬೋದು,
ಅದು ದೇವರು ನಡೆಸ್ತಾನೆ. ಅದು ದೇವರು ಯಾವುದೇ ಊಟಕ್ಕೆ ಅದಕ್ಕೆ ದೇವರು ತೊಂದರೆ ಮಾಡಲಿಲ್ಲ. ಇವನ್ ನನ್ನದು ಲಾನ್ ಉಂಟು, ಲಾನ್ ಸಹ ದೇವರು ಏನು ತೊಂದರೆ ಆಗಲಿಲ್ಲ ಅಂತೂ. ಸ್ವಲ್ಪ ನಾವು ಎಕ್ಸಸ್ ಹಾಕಿ ಅದು ದೇವರು ಬ್ಲಾಕ್ ಉಂಟು, ಅದು ಏನು ಪ್ರಾಬ್ಲಮ್ ಇಲ್ಲ. ದೇವರು ಅದ್ಭುತವಾಗಿ ನಡೆಸ್ತಿದ್ದಾನೆ ಇವಾಗ ಸಹ. ಮುಖ್ಯವಾಗಿ ನೋಡಿ, ಒಂದು ಕುಟುಂಬ ಜೀವಿತದಲ್ಲಿ ಒಂದು ಏನು ಸಹಕಾರ, ಪ್ರಾರ್ಥನೆ ಜೀವಿತ ಅದಿರುವಾಗ ನಿರಾಶೆಯಲ್ಲಿಯೂ ಕುಗ್ಗುವಿಕೆಯಲ್ಲಿಯೂ ಆ ದೇವರ ಆತ್ಮ ನಮ್ಮನ್ನು ಬಲಪಡಿಸ್ತಾನೆ. ಶೂರ್ ಖಂಡಿತವಾಗಿ ನೀವು ಹೇಳಿದ ಹಾಗೆ ಒಂದು ಸರ್ತಿ ನಾವು ಕುಗ್ಗಿ ಹೋಗ್ತೇವೆ, ಒಂದು ಸರ್ತಿ ಹೆಂಡತಿಯ ಕುಗ್ಗಿ ಹೋಗ್ಬೋದು. ಆ ಸಮಯದಲ್ಲಿ ಒಬ್ಬರೊಬ್ಬರ ಎನ್ಕರೇಜ್ಮೆಂಟ್ ಒಬ್ಬರ ಮೇಲೆ ಕೆತ್ತಲಿಕ್ಕೆ ಸಾಧ್ಯವಾಗ್ತದೆ. ಕೊನೆಯದಾಗಿ ಬ್ರದರ್, ನೀವು ಇವತ್ತು ಕ್ರಿಸ್ತನಲ್ಲಿ ನಿಂತು ದೃಢವಾಗಿ ನಿಂತಿದ್ದೀರಾ. ನಮ್ಮ ವೀಕ್ಷಕರು ಅನೇಕರು ನೋಡ್ತಾ ಇದ್ದಾರೆ, ಅವರಿಗೆ ನೀವು ಏನು ಹೇಳಿಕೆ ಬಯಸ್ತೀರಾ? ಅಂದರೆ ಕ್ರಿಸ್ತನನ್ನೇ ಆತುಕೊಂಡು ನಾವು, ಅಂದರೆ ಕಷ್ಟಗಳು ಅದು ಸಾಮಾನ್ಯ, ಮನುಷ್ಯನಿಗೆ ಕಷ್ಟಗಳು ಸಾಮಾನ್ಯ. ಕಷ್ಟಗಳು ಬರ್ತದೆ, ನಷ್ಟಗಳು ಆಗ್ಬೋದು, ಕೆಲವೊಮ್ಮೆ ಇಕ್ಕಟ್ಟಿನ ಪರಿಸ್ಥಿತಿ ಬರ್ಬೋದು. ನನಗೆ ಸಹ ಬಂದಿದೆ. ಅಂದರೆ ತುಂಬ ಅಂದರೆ ಹಣ ಇಲ್ಲ ಕೆಲಸ ಸರಿ, ಅಂದರೆ ಬೇರೆ ವಿಷಯ ಇಲ್ಲ, ಹಣದ ಪ್ರಾಬ್ಲಮ್ ಬರ್ತದೆ ಜಾಸ್ತಿಯಾಗಿ. ನಾವು ಬಿಲಿವರ್ ಆಗಿರುವಾಗ ಹಣದ ಸಮಸ್ಯೆ ಬರ್ತದೆ. ಅದು ನಾವು ನಿರಾಶರಾಗಬಾರ್ದು, ಅವಾಗ ಕುಗ್ಗಿ ಹೋಗಬಾರ್ದು. ಕರ್ತನಲ್ಲಿ ಇನ್ನು ಬೆಳಿಬೇಕು. ದೇವರು ಅದ್ಭುತವಾಗಿ ನಮ್ಮನ್ನು ಸಹ ನಡೆಸ್ತಾ ಬಂದಿದ್ದಾನೆ. ತಿಪ್ಪೆಯಲ್ಲಿದ್ದ ನನ್ನನ್ನು ಪ್ರಭುಗಳೊಂದಿಗೆ ಕೂಡಿದ್ದು. ನನಗೆ ಆ್ಯಕ್ಚುಲಿ ನಾನು ಹೇಳಿದೆ, ಮದುವೆಗೆ ನನಗೆ ₹1 ಇರಲಿಲ್ಲ. ದೇವರು ಅದರಿಂದ ನಾವು ಒಂದು ಫ್ಲ್ಯಾಟ್ ತೆಗೆದುಕೊಳ್ಳುವಾಗೆ, ಒಂದು ಕಾರ್ ತೆಗೆದುಕೊಳ್ಳುವಾಗೆ ನಾನು ಡ್ರೀಮೇ ಮಾಡಲಿಲ್ಲ. ಇವನ್ ನಾನು ಫ್ಲೈಟಲ್ಲಿ ಹತ್ತಿ ಹೋಗ್ತೇನೆ. ದೇವರು ಅದ್ಭುತವಾಗಿ ನಡೆದಿದೆ. ಯಾಕೆಂದರೆ ಕ್ರಿಸ್ತನಲ್ಲಿ ದೃಢವಾಗಿ ನಿಂತಿದ್ದ ಕಾರಣ. ನಾನು ವೀಕ್ಷಕರು ಹೇಳುವುದೇ ಇಷ್ಟ ಅಂದರೆ, ಹೌದು, ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಿರಿ, ಆತನನ್ನು ಆತುಕೊಂಡಿರಬೇಕು. ಅಂದರೆ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಪ್ರಾರ್ಥನೆ ಜೀವಿತ ನಮ್ಮದಾಗಿರಬೇಕು. ಪ್ರಾರ್ಥನೆ ಜೀವಿತ ಇಲ್ಲದಿದ್ದರೆ ಯಾವುದು ಸಾಧ್ಯವಿಲ್ಲ. ಪ್ರಾರ್ಥನೆ ನಾವು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಬೇಕು. ಮಕ್ಕಳನ್ನು ಸಹ ಅಂದರೆ ಕುಟುಂಬ ಪ್ರಾರ್ಥನೆಯಲ್ಲಿ ಮಕ್ಕಳನ್ನು ಸಹ ಕೂತ್ಕೊಳ್ಳಿಸಬೇಕು, ಅವರಿಗೆ ಸಹ ಎನ್ಕರೇಜ್ ಮಾಡಬೇಕು. ನಾನು ವೀಕ್ಷಕರಿಗೆ ಅದನ್ನು ಹೇಳುವ ಬಯಸ್ತೇನೆ. ಬ್ರದರ್, ನಾನು ಕೇಳಲಿಕ್ಕೆ ಮರ್ತೋಯ್ತು. ನೀವು ಆಗ ಪ್ರಾರಂಭದಲ್ಲಿ ಹೇಳಿದ್ದೀರಿ, ನಾನು ಒಂದು ITI ಒಂದು ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ದವನನ್ನು ನನ್ನನ್ನು ಪ್ಲ್ಯಾಂಟ್ ಮ್ಯಾನೇಜರ್ ಆಗಿ ದೇವರು ನಾನು ನಿಲ್ಲಿಸಿದ್ದನು. ಆ ಒಂದು ಸಾಕ್ಷಿಯನ್ನು ನಮಗೆ ವೀಕ್ಷಕರಿಗೆ ಹೇಳ್ಬೋದಾ? ನೀವು ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲುವ ಹಾಗೆ ಹೇಗೆ ದೇವರು ನಿಮ್ಮನ್ನು ಮಾರ್ಗಸಿದ್ಧ ಮಾಡಿದ? ದೇವರಂದರೆ ಉನ್ನತವಾಗಿ ನಡೆಸಿದ್ದಾರೆ. ಅಂದರೆ ಅದು ನನಗೆ ಜಾಬ್ ಅಲ್ಲ ಆ್ಯಕ್ಚುಲಿ. ಎಲ್ಲಿ ಅದು, ಯಾವ ಪ್ರಾಂತ್ಯಗಳಲ್ಲಿ? ನಾನು ದುಬೈಯಲ್ಲಿ ಕೆಲಸ ಮಾಡಿದ್ದು, 10 ತಿಂಗಳು ಪ್ಲಾಂಟ್ ಮ್ಯಾನೇಜರ್ ಕೆಲಸ ಮಾಡಿದ್ದು. ಮತ್ತು ಸೆನೆಗಲ್ಗೆ ಇರುವಾಗ ಸಹ ಪ್ಲಾಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದು. ಮತ್ತು ಅಲ್ಲಿ HOD ಆಗಿದ್ದೆ. ಇಡೀ ನಾವು ಇಲ್ಲಿ ಜಸ್ಟ್ ಆಪರೇಟರ್ ಆಗಿದ್ದದು. ಹೌದು, ದೇವರ ಅದ್ಭುತವಾಗಿ ಅಲ್ಲಿ ಕೊಂಡೋಗಿ ಫುಲ್ ಡಿಪಾರ್ಟ್ಮೆಂಟ್ HOD ಆಗಿದ್ದೆ. ಅದರಿಂದ ದೇವರು ನಡೆಸಿದ್ದಾರೆ ಆ ರೀತಿಯಾಗಿ. ಅಂದರೆ ದೇವರು ಎಕ್ಸ್ಪೀರಿಯನ್ಸ್ ಇತ್ತು, ದೇವರ ಕೃಪೆ. ಅದನ್ನು ನೋಡುವಾಗ ದೇವರ ಕಾರ್ಯ ನಿಮಗೆ ಆಶ್ಚರ್ಯ, ನಿಜವಾಗಿ ಆಶ್ಚರ್ಯ. ಚಾನ್ಸೇ ಇಲ್ಲ. ದಾವಿದ ಹೇಗೆ ಕುರಿಮೇಯಿಸನು ಅವನು ದೇವರು ರಾಜನನ್ನಾಗಿ ಮಾಡಿದ್ದಾನೆ, ಚಾನ್ಸೇ ಇಲ್ಲ. ಕುರಿ ಮಾತು ರಾಜ ಎಲ್ಲಿ, ಕುರಿ ಎಲ್ಲಿ ಮೇಸು, ಅದೆಲ್ಲ ವಾಕ್ಯ ದೇವರು ಅಂದರೆ ನಿಜವಾಗಿ ಪಡಿಸ್ತಿದ್ದಾನೆ. ಈಗ ಸಹ ಬೈಬಲ್ ಇರೋದು ಅದು ರುಜುಪಡಿಸ್ತಿದ್ದಾನೆ. ದೇವರಿಗೆ ಅಸಾಧ್ಯವಾದದ್ದು ಇಲ್ಲ. ಆಮೇಲೆ ದೇವರ ವಾಕ್ಯ ಹೇಳ್ತೇನೆ, ನರಪಾಣಿಗಳೇ, ನಾನು ದೇವರು ನನಗೆ ಅಸಾಧ್ಯವಾದದ್ದು ಉಂಟು. ದೇವರಿಗೆ ಅಸಾಧ್ಯ ಯಾವುದು ಕಾರ್ಯ ಇಲ್ಲ. ನೀವು ಈಗ ಸ್ವೀಪರ್ ಆಗಿರ್ಬೋದು, ದೇವ್ರ ಮ್ಯಾನೇಜರ್ ಮಾಡ್ಬೋದು. ಖಂಡಿತ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ನಾವು ಕಣ್ಣಾರೆ ನಿಮ್ಮ ಕುಟುಂಬವನ್ನು ಕಣ್ಣಾರೆ ನೋಡ್ತಾ ಇದ್ದೇವೆ. ನೀವು ಸೇವೆಯಲ್ಲಿ ಒಂದು ಸಭೆಯಲ್ಲಿ ಇದ್ದಾಗ ಸಹ ನೀವು ಒಂದು ಆ್ಯಕ್ಟಿವ್ ಆಗಿ ಕಾಣುವಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಸೊ ಆ ಒಂದು ಸಭೆಯಲ್ಲಿದ್ದಾಗ, ಒಂದು ಸಭೆಯಲ್ಲಿ ಆಧೀನವಾಗಿದ್ದು ಅಥವಾ ಸೇವೆಯಲ್ಲಿ ಆ ಒಂದು ಎಲ್ಲದಕ್ಕೂ ಸೇವಕರಿಗೆ ಕೈ ಜೋಡಿಸಿ ನಿಲ್ಲುವಂಥದ್ದನ್ನು ಇಡೀ ಕುಟುಂಬವಾಗಿ, ನಿಮ್ಮ ಮಕ್ಕಳು ಕಾಯರ್ ತಂಡದಲ್ಲಿರುವಂಥದ್ದು, ನಿಮ್ಮ ಮಿಸ್ಸಸ್ ಅವರು ಸೇವೆಗೆ ಪ್ರೋತ್ಸಾಹವಾಗಿರುವಂಥದ್ದು, ಎಲ್ಲ ವಿಧವಾಗಿ ಮತ್ತು ನೀವು ಎಲ್ಲ ವಿಧವಾಗಿ ನಾವು ಭಾನುವಾರ ಆರಾಧನೆ ಎಲ್ಲ ಕೂಟಗಳಲ್ಲಿ ನಾವು ಗಮನಿಸ್ತಿದ್ದೇವೆ. ಸೊ ಅದನ್ನು ದೇವರು ಗಮನಿಸಿದ್ದಾನೆ, ದೇವರು ನೋಡ್ತಾ ಇದ್ದಾನೆ. ಅದನ್ನು ನೋಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಆ ರೀತಿಯಲ್ಲಿ ದಾವಿದನು ಒಂದು ಮಾತು ಹೇಳ್ತಾನೆ, ನನ್ನನ್ನು ದೇವರು ಹೇಳ್ತಾನೆ, ಅವ ಮಾತು ಹೇಳೋದು, ಇತರ ನನ್ನನ್ನು ಆಲಯಕ್ಕೆ ಬಾ ಅಂತ ಕರೆಯುವಾಗ ನನಗೆ ಸಂತೋಷವಾಯಿತು. ಶೂರ್ ಅಲ್ವಾ? ಆ ರೀತಿಯಲ್ಲಿ ಆ ಒಂದು ಬಯಕೆ ಹೃದಯನ ನೋಡಿದ ದೇವರು ಅವನ್ನ ಅರಸನ ಸ್ಥಾನಕ್ಕೆ ನಿಲ್ಲಿಸುವುದಾದರೆ, ನಿಮ್ಮ ಹೃದಯದ ಬಯಕೆಯನ್ನು ನೋಡಿದ ದೇವರು ಅಥವಾ ನಿಮ್ಮ ಸೇವೆಯಲ್ಲಿ ತನ್ನ ರಾಜ್ಯದಲ್ಲಿ ಮಾಡುವಂಥ ಸೇವೆಯನ್ನು ನೋಡಿದ ದೇವರು ನಿಮ್ಮನ್ನು ಪ್ಲಾಂಟ್ ಮ್ಯಾನೇಜರ್ ಅಥವಾ HOD ಲೆವೆಲ್ಗೆ ನಿಲ್ಲಿಸುವಂಥ ಅದಕ್ಕಾಗಿ ದೇವರು ಪ್ರತಿಫಲವಾಗಿ ನಿಮ್ಮನ್ನು ಅನುಗ್ರಹಿಸಿದ್ದಾನೆ. ಖಂಡಿತವಾಗಿ ಬ್ರದರ್, ನಿಜವಾಗಿ ನಿಮ್ಮ ಅನುಭವ ಸಾಕ್ಷಿಗಳು
ಖಂಡಿತವಾಗಿ ಎನ್ಕರೇಜ್ ಆಗಿದೆ. ಇನ್ನೊಂದು ಮಾತು, ಕೊನೆಯದಾಗಿ ಇನ್ನೊಂದು ಯೂತ್ಗೆ, ಯವನಸ್ಥರಿಗೆ ಅಂದರೆ ಸೇವೆಯಲ್ಲಿದ್ದಾರೆ, ಅವರಿಗೆ ನೀವು ಏನು ಹೇಳಿಕೆ ಬರ್ತೀರಿ? ನೀವು ಆ ದಿವಸಗಳ ಕ್ರಿಸ್ತನ ಕಂಡುಕೊಳ್ಳೋದಾಗ ಯೂತ್ನ ಒಂದು ಇದರಲ್ಲಿದ್ದೀರಿ, ಸೇವೆ ಮಾಡ್ತಾ ಇದ್ದೀರಿ. ಕ್ರಿಸ್ತನ ಕಂಡುಕೊಂಡು ಬಂದ ಸಭೆಯಲ್ಲಿ ನಾವು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನೀವು ಮುಂದಕ್ಕೆ ಇದ್ದೀರಿ. ಸೊ ಯೂತಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಯೂತ್ ಅಂದರೆ ನಾನು ಯೂತಿಗೆ ಏನು ಹೇಳಿ ಬಯಸ್ತೇನೆ ಅಂದರೆ, ಯೂತ್ ಅವರು ಅಂದರೆ ಒಂದು ಪ್ರೇಯರ್ಫುಲ್ ಆಗಿರಬೇಕು ಯೂತ್ ಅವರು. ಮತ್ತು ಏನಾದರೂ ತೊಂದರೆ ಕೆಲವೊಮ್ಮೆ ಆಚೆ ಆಗ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದನ್ನೇ ಹಿಡ್ಕೊಂಡು ನಾವು ಮುಂದೆ ಹೋಗಬಾರ್ದು. ಎಲ್ಲವನ್ನು ನಷ್ಟವೆಂದು ಹಿಡಿದು ಮುಂದೆ ಹೋಗಬೇಕು ಕ್ರಿಸ್ತನೊಟ್ಟಿಗೆ. ಅಂದರೆ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ, ಅದರಲ್ಲೇ ಡಿಸ್ಕರೇಜ್ ಆಗಿ ನಮ್ಮ ಟ್ಯಾಲೆಂಟ್, ನಮ್ಮ ತಲಾಂತವನ್ನು ನಾವು ಬಚ್ಚಿಡೋದು. ಅದು ಸೈತಾನ ಒಂದು ಸೈತಾನ ತುಂಬ ತಂತ್ರ ಇರ್ತದೆ. ಸೈತಾನ ಒಂದು ಅದಕ್ಕೆ ನಾನು ಅವರ ಯೂತ್ಗೆ ಎಂತ ಹೇಳೋದಂದರೆ, ಪ್ರಾರ್ಥನೆಯಲ್ಲಿ ನಿಜವಾಗಿ ಪ್ರಾರ್ಥನೆ ಇಲ್ಲದಿದ್ದರೆ ಅದೆಲ್ಲ ಆಗೋದು ಅಂತ. ಪ್ರಾರ್ಥನಾ ಜೀವಿತ ಇಲ್ಲದೆ ಇದ್ರಲ್ಲ ಸೈತಾನ ಎಲ್ಲ ಅದನ್ನು ತಂದು ಹಾಕಿ ನಾವು ಕ್ರಿಸ್ತನ ಅನ್ಯೋನ್ಯತೆಯಿಂದ ಹೊರಗೆ ಹೋಗುವಾಗೆ ನಮ್ಮನ್ನು ಉತ್ತೇಜನ ಮಾಡ್ತಾನೆ ಸೈತಾನ. ಅದಕ್ಕೋಸ್ಕರ ನಾವು ಪ್ರಾರ್ಥನೆಯಲ್ಲಿ ಇದ್ದು ಯಾವುದೇ ವಿಷಯ ಬಂದರೆ ನಾವು ಅದೆಲ್ಲ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು. ಅದರ ಡಿಸ್ಕರೇಜ್ ಮತ್ತು ಬಿಟ್ಟು ಬಿಡುವುದು ಅದು ಸರಿಯಲ್ಲ ಅಂತ ನನ್ನ ವಯನಸ್ಥರಿಗೆ ನಾನು ಹೇಳೋದು. ಆಮೇಲೆ ನಿಜವಾಗಿ ಪ್ರೀತಿಯ ಸಹೋದರರೇ, ಪ್ರೀತಿಯ ವೀಕ್ಷಕರೇ, ನಾವು ಸಹೋದರರನ್ನು ನಾವು ಅನೇಕ ದಿವಸಗಳಿಂದ, ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಅವರು ನಿಜವಾಗಿ ಎಲ್ಲ ಸಮಯದಲ್ಲಿ ಸೇವೆಗೆ, ಈವನ್ ಅವರು ಹೊರದೇಶದಲ್ಲಿ ಇರುವಾಗಲೂ ಸಹ ಸೇವಕರೊಂದಿಗೆ ಕರೆ ಮಾಡಿ ಮಾತಾಡೋದು, ಎಲ್ಲ ವಿಷಯದಲ್ಲಿ ಎನ್ಕರೇಜ್ ಆಗಿರುವಂಥದ್ದು, ಆಲೋಚನೆ ತೆಗೆದುಕೊಳ್ಳುವಂಥದ್ದು, ಇದು ಪ್ರಾಮುಖ್ಯವಾದಂಥ ವಿಷಯ. ಇವತ್ತು ಅವರನ್ನು ದೇವರು ಅಲ್ಲಿವರೆಗೆ ಮಾನಿಸಿರುವುದಾದರೆ ಅದು ಸೇವಕರೊಂದಿಗಿರುವಂಥ ಸಂಬಂಧ, ದೇವರೊಂದಿಗಿರುವ ಸಂಬಂಧ ಮತ್ತು ಸಭೆಯೊಂದಿಗಿರುವಂಥ ಸಂಬಂಧ ಅವರನ್ನು ಆಶೀರ್ವಾದವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯವಾಯಿತು. ನನ್ನ ಪ್ರಿಯರೇ, ನಿಜವಾಗಿ ಅನೇಕ ಸರ್ತಿ ನಮಗೆ ನಷ್ಟಗಳು, ಸಮಸ್ಯೆಗಳು, ಕಷ್ಟಗಳು ಬರುವಾಗ ನಾವು ಸೋತು ಹೋಗುವಂಥದ್ದಲ್ಲ, ಕರ್ತನನ್ನು ಆತ್ಕೊಳ್ಬೇಕು, ಸೇವಕರೊಂದಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಬೇಕು, ಸಭೆಯೊಂದಿಗೆ ಇರುವಂಥ ಎಲ್ಲ ಕಾರ್ಯಗಳು ನಾವು ಎನ್ಕರೇಜ್ ಆಗಿರುವಾಗ ದೇವರು ನಮ್ಮನ್ನು ಆಶೀರ್ವಾದವಾಗಿ ಒಂದು ದಿವಸ ನಿಲ್ಲಿಸಲಿಕ್ಕಿದ್ದಾನೆ. ನಿಜವಾಗಿ ಪ್ರೀತಿಯ ವೀಕ್ಷಕರೇ, ಸಹೋದರ ಹೇಳಿದಂಥ ಅನುಭವ ಸಾಕ್ಷಿ ನಮಗೂ ಉತ್ತೇಜನವಾಯಿತು ಎಂಬುದಾಗಿ ಹೇಳ್ತೇವೆ. ನಾವು ನಮ್ಮ ಮಧ್ಯದಲ್ಲಿ ಅವರನ್ನು ಬಂದು ತಮ್ಮ ಅನುಭವ ಸಾಕ್ಷಿ ಹೇಳಿದಂಥ ಸಹೋದರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಹೇಳ್ತೇವೆ. ಅದರ ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಅನುಗ್ರಹಿಸಿ ಇನ್ನೂ ಉನ್ನತ ಸ್ಥಾನದಲ್ಲಿ ದೇವರು ನಿಲ್ಲಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಅನುಭವ ಸಾಕ್ಷಿಯೊಂದಿಗೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.